ನಮಸ್ಕಾರ. ಸಂಕ್ರಾಂತಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರದಲ್ಲಿದ್ದೀರಿ. ನಾವು ಬಹಳಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಆದರೆ ಅದರಲ್ಲಿ ಒಂದಷ್ಟು ಪ್ರಮುಖವಾದಂತಹ ಹಬ್ಬ ಇದೆ. ಆ ಪ್ರಮುಖವಾದ ಹಬ್ಬಗಳ ಲಿಸ್ಟಲ್ಲಿ ಮಕರ ಸಂಕ್ರಾಂತಿ ಕೂಡ ಒಂದು. ಈ ಹಬ್ಬ ಇದೆಯಲ್ಲ, ಬಹಳ ವಿಶೇಷವಾದುದು. ರೈತರು ಈ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಎಳ್ಳು ಬೆಲ್ಲ ಹಂಚ್ತಾರೆ ಕೆಲವರು, ಇನ್ನು ಕೆಲವು ಕಡೆ ಗಾಳಿಪಟ ಹಾರಿಸುವಂತಹ ಪದ್ಧತಿ ಕೂಡ ಇದೆ. ಈ ಮಕರ ಸಂಕ್ರಾಂತಿ ಹಬ್ಬವನ್ನ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿ ಸಂಪ್ರದಾಯದಂತೆ ಆಚರಣೆಯನ್ನ ಮಾಡ್ತಾರೆ. ನಾವೆಲ್ಲ ಈಗ ಸುತ್ತಮುತ್ತಲು ಮಕ್ಕಳೆಲ್ಲ ಹಂಚ್ತಾ ಇರ್ತಾರೆ, ಎಳ್ಳು ಬೆಲ್ಲವನ್ನ ಕೊಟ್ಟು ಒಳ್ಳೊಳ್ಳೆ ಮಾತಾಡಿ ಅಂತ ಶುಭ ಹಾರೈಸ್ತಾ ಇರ್ತಾರೆ. ಬಹಳ ವಿಶೇಷವಾದಂತಹ ಹಬ್ಬ ಈ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ನಮ್ಮ ರಾಶಿಗಳ ಫಲ ಏನಿದೆ ಅದು ಕೂಡ ಬಹಳ ಮುಖ್ಯ ಆಗತ್ತೆ. ಯಾಕಂದ್ರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಈ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಆಗತ್ತೆ. ಅದು ಪ್ರಕೃತಿ ಮೇಲಾಗಿರ್ಬೋದು, ರಾಜಕೀಯದ ಮೇಲಾಗಿರ್ಬೋದು, ಅಥವಾ ನಮ್ಮ ಮೇಲೆ ಆಗಿರ್ಬೋದು. ಹಾಗಾಗಿ ರಾಶಿಗಳಿಗೆ ಅನುಗುಣವಾಗಿ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾವ ರೀತಿ ನಾವು ಎಚ್ಚರಿಕೆಯಿಂದ ಇರಬೇಕು, ಯಾವ್ಯಾವ ರಾಶಿಗಳಿಗೆ ಬಹಳಷ್ಟು ಶುಭ ಫಲವನ್ನ ಈ ಒಂದು ಬದಲಾವಣೆ ಕೊಡುತ್ತೆ, ಇದರ ಬಗ್ಗೆ ತಿಳಿಸ್ಕೊಡುವಂತಹ ವಿಶೇಷವಾದ ಕಾರ್ಯಕ್ರಮ ಇದು. ಮಕರ ಸಂಕ್ರಾಂತಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಸಂಭ್ರಮ ಸಡಗರದ ಹಬ್ಬ. ಈ ಹಬ್ಬದ ಕುರಿತಂತೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿದ್ರೆ ನೀವು ಸಹ ನಮಗೆ ನೇರವಾಗಿ ಕರೆ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೋಬಹುದು. ಒಬ್ರು ವಿಶೇಷವಾದಂತಹ ಅತಿಥಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ. ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ, ಆ ಸಂಪ್ರದಾಯದ ಬಗ್ಗೆ. ಇನ್ನು ಮಕರ ಸಂಕ್ರಾಂತಿ ಅಂದಾಗ ಪುಣ್ಯ ಸ್ನಾನ ಬಹಳ ಇಂಪಾರ್ಟೆಂಟು, ದಾನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಇಂಥ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ದೈವಜ್ಞ ಹರೀಶ್ ಕಶ್ಯಪ್ ಅವರು. ಕಶ್ಯಪ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲ ಕಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಇದೆ, ಅದರ ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಜನರಲ್ಲಿದೆ. ಈಗ ಹಬ್ಬ ಅಂದ ತಕ್ಷಣ ಅದರ ಹಿನ್ನೆಲೆ, ಆಚರಣೆ, ಸಂಪ್ರದಾಯ, ಹೀಗೆ ಹಲವಾರು ಪ್ರಶ್ನೆಗಳು ಬಂದ್ಬಿಡುತ್ತೆ. ಮಕರ ಸಂಕ್ರಾಂತಿ ಅಂತ ಅಂದಾಗ ರಾಶಿಫಲ ನಾನು ನಿಮ್ಮ ಹತ್ರ ಬಹಳ ಇಂಪಾರ್ಟೆಂಟ್ ಕೇಳಲೇಬೇಕು. ಅದಕ್ಕೂ ಮುಂಚಿತವಾಗಿ ಹಬ್ಬದ ಆಚರಣೆ ಸಂಪ್ರದಾಯದ ಬಗ್ಗೆ ಹೇಳೋದಾದ್ರೆ, ಆಸತ್ಯೇನ ರಜಸ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂಚ ಹಿರಣ್ಯೇನ ಸವಿತಾ ರಥೇನಾದೇವೋ ಯಾನಿ ಭುವನಾವಿ ಪಶ್ಯನ್ ಭಾಸ್ಕರಾಯ ಭುವನೇಶ್ವರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಈ ಸಂಕ್ರಾಂತಿಯ ಪರ್ವಕ್ಕೇನೆ ವೇದ ಮಂತ್ರಗಳಿದು. ಹಾಗಾಗಿ ಸೂರ್ಯನ ವಿಷಯವಾಗಿರ್ತಕ್ಕಂತಹ ಮಂತ್ರಗಳಿಂದಲೇ ಸಂಕ್ರಾಂತಿಯ ಈ ಶುಭ ದಿನದಂದು ಆ ಸೂರ್ಯ ಭಗವಂತನನ್ನು ಸ್ಮರಣೆ ಮಾಡ್ತಾ ಸುವರ್ಣವಾಹಿನಿಗೆ ಮತ್ತು ಸಮಸ್ತ ಕನ್ನಡ ಜನತೆಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಈ ಸಂಕ್ರಾಂತಿ ಅಂತನ್ನೋದು ನಾವು ಪ್ರತಿ ವರ್ಷವೂ ಪ್ರತಿ ತಿಂಗಳು 12 ತಿಂಗಳಿಗೂ ಕೂಡ ಬರ್ತಕ್ಕಂಥದ್ದು. ಅದು ಪ್ರತಿ ತಿಂಗಳು ವಿಶೇಷವೇ. ಅದು ಪರ್ವ, ಅನೇಕ ಪರ್ವಗಳಲ್ಲಿ ಸಂಕ್ರಮಣ ಪರ್ವ ಅಂತಂತ ಪ್ರತಿ ತಿಂಗಳು ಬರ್ತದೆ. ಅದರಲ್ಲಿ 2 ಪರ್ವಗಳು ವಿಶೇಷ. ಒಂದು ಉತ್ತರಾಯಣ, ಇನ್ನೊಂದು ದಕ್ಷಿಣಾಯನ. ಕರ್ಕ ರಾಶಿಯಲ್ಲಿ ಸೂರ್ಯನು ಪ್ರವೇಶವಾದಾಗ ನಮಗೆ ದಕ್ಷಿಣಾಯನ ಉಂಟಾಗ್ತದೆ, ಮಳೆಗಾಲದ ಸಂದರ್ಭ. ಆಮೇಲೆ ತದನಂತರ ಉತ್ತರಾಯಣದಲ್ಲಿ ಇದ್ದೀವಿ. ನಾಳೆ ಉತ್ತರಾಯಣ ಪುಣ್ಯಕಾಲವೂ ಇದೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥ ವಿಶೇಷ ದಿನ. ಭೂಮಿಗೆ ಏನು ಬೇಕೋ ಅದನ್ನು ಕೊಡ್ತಕ್ಕಂಥವನು ದಕ್ಷಿಣಾಯನದ ಸೂರ್ಯ. ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮಳೆ. ಋತುಕರ್ತ ಪ್ರಭಾಕರ ಅಂತಂತ. ಪಾಯತ್ಯೇಷ ವರ್ಷತ್ಯೇಷ ಗಭಸ್ತಿಭಿಃ ಏಷ ಸುಪ್ತೇಷು ಜಾಗರ್ತಿ ಭೂತೇಷ್ಟು ಪರಿನಿಷ್ಠಿತಃ ಅಂತಂತ. ಅಂದರೆ ನಮ್ಮ ಜಾಗೃತಾವಸ್ಥೆ, ನಿದ್ರಾವಸ್ಥೆಗಳನ್ನೆಲ್ಲವನ್ನೂ ಕೂಡ ಕಾಪಿಡ್ತಕ್ಕಂಥವನು ಸೂರ್ಯ ಭಗವಂತನೇ ಅಂತಂತ ಹೇಳ್ತಾರೆ ಶಾಸ್ತ್ರಜ್ಞರು. ಹಾಗಾಗಿ ಸೂರ್ಯನ ವಿನಾ ಧರತಿಯು ಅಪೂರ್ಣ, ಅಂದರೆ ಅದು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಬೇಕು ಪೋಷಕತ್ವವನ್ನೆಲ್ಲ ಕೊಡ್ತಕ್ಕಂಥದ್ದು ಕರ್ಕ ರಾಶಿ. ಇದೆಲ್ಲ ತಿಳ್ಕೊಳ್ಬೇಕು. ಜ್ಯೋತಿಷ್ಯದ ಭಾರಿ ಬ್ಯೂಟಿಫುಲ್ ವಿಷಯ ಏನು ಅಂತಂತಂದರೆ ಇಂಥದ್ದೆಲ್ಲ ತಿಳಿಸೋದಕ್ಕೋಸ್ಕರವೇ ನಾವು ಸಂತೋಷ ಪಡೋದು. ಕರ್ಕ ರಾಶಿ ಜಲರಾಶಿ. ಜಲರಾಶಿಯಲ್ಲಿ ಸೂರ್ಯನು ಪ್ರವೇಶವಾದ ದಕ್ಷಿಣಾಯನದಲ್ಲಿ ಇಡೀ ಭೂ ಫಲವತ್ತತೆಯನ್ನು ಪಡೀತದೆ. ಮಳೆ ಬರ್ತದೆ, ಮಳೆಯಿಂದ ಬೆಳೆ ಬರ್ತದೆ, ಬೆಳೆಯಿಂದ ಅನ್ನ, ಅನ್ನಾದ್ ಭವತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ.
ಗೀತೆಯ ಮಾತು ಅದೇನೆ. ಹಾಗಾಗಿ ಈ ಒಂದು ಏನೇನು ಕೊಟ್ಟಿರ್ತಾನೆ ಅದೆಲ್ಲವನ್ನು ಪುನಃ ಜೀವರಾಶಿಗಳಿಗೆ ಭೂಮಿ ವಾಪಸ್ ಕೊಡ್ತಾಳೆ, ತಾನೇ ಇಟ್ಕೊಳ್ಳೋದಿಲ್ಲ. ಮನುಷ್ಯ ಒಬ್ಬನೇ ಬಂದಿರೋದೆಲ್ಲ ತನ್ನ ಜೋಬಲ್ಲೇ ಇರಬೇಕು ಅಂತಂತ ಜೀವನ ಎಲ್ಲ ಹೋರಾಡ್ತಾನೆ, ಕೊನೆಗೆ ಯಾವುದೂ ತೊಗೊಂಡು ಹೋಗ್ಲಿಕ್ಕಾಗಲ್ಲ, ವ್ಯಥೆ ಪಡ್ತಾನೆ. ಈ ಹಬ್ಬದ ಹಿಂದೆ ಇರಬೇಕಾಗಿರ್ತಕ್ಕಂಥ ಒಂದು ತತ್ವ ಇದು. ಸೂರ್ಯನಿಂದ ಏನೇನು ಶಕ್ತಿಗಳು ಬೇಕೋ ಭೂಮಿಯು ದಕ್ಷಿಣಾಯನದಲ್ಲಿ ಪಡೀತಾಳೆ. ದಕ್ಷಿಣಾಯನದಿಂದ ಉತ್ತರಾಯಣ 6 ತಿಂಗಳು ಬರೋವರೆಗೂ ನಮಗೆ ಏನೇನು ಬೇಕೋ ಅದರಿಂದ ಭೂಮಿಯಿಂದ ನಾವು ಪಡಿತೇವೆ, ಅದು ನಮಗೆ ವಾಪಸ್ ಕೊಡ್ತಾಳೆ. ಹಾಗೆ ನಮ್ಮ ವಾಪಸ್ ಕೊಡೋದನ್ನು ನಾವು ಅದೇ ದವಸ ಧಾನ್ಯಗಳನ್ನು, ಗೋವುಗಳನ್ನು, ಭೂಮಿಯ ಇತರೆ ವಿಷಯಗಳನ್ನು ನಾಳೆ ಸುಸ್ನಾತರಾಗಿ, ಸ್ನಾತ ಅಂತಂದರೆ ಬರೀ ಸ್ನಾನ ಅಂತ, ಶುದ್ಧ ಅಂತ, ಸುಸ್ನಾತ ಅಂತಂದರೆ ಸಂಕಲ್ಪ ಸಹಿತವಾಗಿರ್ತಕ್ಕಂಥದ್ದು ಶಬ್ದ ಸುಸ್ನಾತೋ ಭವ ಅಂತ. ಈ ರೀತಿಯ ಸಂಕಲ್ಪದಿಂದ ನಾವು ಆ ಏನು ಧರಣಿ ದೇವಿ ನಮಗೆ ಕೊಟ್ಟಿದ್ದಾಳೆ ಅದನ್ನು ಪೂಜೆಯನ್ನು ಮಾಡಿ ಆ ಸೂರ್ಯ ಭಗವಂತನಿಗೆ ಸಮರ್ಪಣೆ ಮಾಡಿ ಅದು. ಸೊ ಅಗೈನ್ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ವಾಟ್ ವಿ ಗೆಟ್, ವಿ ಹ್ಯಾವ್ ಟು ಕೀಪ್ ಆನ್ ಡಿಸ್ಟ್ರಿಬ್ಯೂಟಿಂಗ್ ಇಟ್. ಸೊ ಇದು ಈ ಹಬ್ಬದ ವಿಶೇಷವಾಗಿ ಮಕರ ಸಂಕ್ರಾಂತಿಗೆ ಇರಬೇಕಾಗಿರ್ತಕ್ಕಂಥ ಎಚ್ಚರ ಇದೊಂದು. ಏವಂ ಪ್ರವರ್ತಿತಂ ಚಕ್ರಂ ಅಂತ ಗೀತೆಯಲ್ಲಿ ಕೃಷ್ಣ ಹೇಳೋ ಮಾತು. ಈ ಚಕ್ರವನ್ನು ಯಾರು ಅನುಸರಿಸಿ ಬದುಕ್ತಾನೆ ಆಯಿತಾ, ಅವನು ಜ್ಞಾನಿಯ ಫಲವನ್ನು ಪಡೀತಾನೆ. ಇಲ್ಲದೆ ಹೋದರೆ ಸ್ಥೇನ ಏವಚ ಅಂತಂತಾನೆ. ಯಾರು ಈ ತತ್ವವನ್ನು ತಿಳಿಯದೆ ಭೋಕ್ತವ್ಯವನ್ನು ಮಾಡ್ತಾರೋ ಅವರು ಸ್ಥೇನ ಏವಚ ಅಂದರೆ ಅವರು ಕಳ್ಳರೇ ಸರಿ ಅಂತಂತ ಕರೀತಾರೆ. ಇದೆಲ್ಲ ಇದು ವಿಶೇಷವಾಗಿ ಸಂಕ್ರಾಂತಿ ಮತ್ತು ಯುಗಾದಿಗೆ ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ತತ್ವಚಿಂತನೆ. ಯಾಕೆ ಈ ಹಬ್ಬವು ಎಲ್ಲಿಂದ ಬರ್ತದೆ? ಆ ಸತ್ಯೇನ ರಜಸ ಅಂದರೆ ಕಿರಣಗಳು, ಹೊನ್ನಿನ ಕಿರಣಗಳನ್ನು ರಜಸ ಅಂತ ಕರೀತಾರೆ. ಭಗವಂತನ ಹೊನ್ನಿನ ಕಿರಣಗಳು ಭೂಮಿಗೆ ಬೀಳ್ತದೆ, ಅದರ ಕಲ್ಪನೆ ಇರಬೇಕು. ಆ ಭಾವನೆಯ ವಿಷಯದ ಭಾವನೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಅದಕ್ಕೆ ಹಬ್ಬ ಅಂತ ಕರೀತಾರೆ. ಆ ಭಾವನೆಯೇ ಇಲ್ಲದೆ ನಾವು ಕಬ್ಬು ತಿಂದ್ವಿ, ಎಳ್ಳು ತಿಂದ್ವಿ, ಏನು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ ನಾವು ರಿಪಿಟಿಷನ್ ಆಗಿ ಮಾತ್ರ ಇದ್ದುಬಿಟ್ರೆ ಅದಕ್ಕೆ ಹೆಚ್ಚು ಅರ್ಥ ಇರೋದಿಲ್ಲ. ವಿ ನೀಡ್ ಟು ಗೆಟ್ ಕನೆಕ್ಟೆಡ್ ವಿತ್ ದ ಎಮೋಷನ್ಸ್. ಆ ಒಂದು ಏನು ಎಮೋಷನ್ ಇದೆ ಆ ಎಮೋಷನ್ಗೆ ನಾವು ಕನೆಕ್ಷನ್ ಆಗಬೇಕು. ಹಾಗಾಗಿ ಸಂಕ್ರಾಂತಿ, ಈ ಮಕರ ಸಂಕ್ರಮಣ ವರ್ಷದ ಮೊದಲನೇ ಹಬ್ಬ. ಇದು ಪ್ಯೂರ್, ಇದು ಯಾವುದು ಸಂಕಲ್ಪದ್ದಲ್ಲ. ಇದು ಪ್ಯೂರ್ ಶುದ್ಧವಾಗಿರ್ತಕ್ಕಂತಹ ಪ್ರಕೃತಿಯ ಹಬ್ಬ. ಇದೊಂದೇ. ಇನ್ನೆಲ್ಲ ರಾಮನವಮಿ ಬರ್ತದೆ, ನರಸಿಂಹ ಜಯಂತಿ ಬರ್ತದೆ, ಮುಂದಿನ ತಿಂಗಳು ಶಿವರಾತ್ರಿ ಬರ್ತದೆ. ಇದೆಲ್ಲವೂ ದೇವರಿಗೆ, ಯಾವುದೋ ಒಂದು ದೇವರ ಅವತಾರಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೆ ಈ ಸಂಕ್ರಾಂತಿ ಹಾಗಲ್ಲ. ಸಂಕ್ರಾಂತಿ ಈ ಭೂಮಿಗೆ, ಈ ಚರಾಚರ ಸೃಷ್ಟಿಗೆ, ನಾವು ಏನೇನು ಈ ಜಗತ್ತಲ್ಲಿ ನಾವು ಕಾಣ್ತೇವೋ ಇದೆಲ್ಲದಕ್ಕೂ ಕಾರಣವಾಗಿರ್ತಕ್ಕಂತಹ ವಸ್ತುವಿಗೆ ಈ ಸಂಕ್ರಾಂತಿ ಅಂತಕ್ಕಂಥದ್ದು ಹಬ್ಬವನ್ನಾಗಿ ಮಾಡಿರೋದು. ಇನ್ನು ಈ ಸಂಕ್ರಾಂತಿ ಅಂತ ಅಂದಾಗ ಸ್ನಾನ ಮತ್ತು ದಾನ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಾತಃ ಕಾಲದಲ್ಲೇ ಪುಣ್ಯ ಸ್ನಾನವನ್ನ ಮಾಡಬೇಕು, ದಾನವನ್ನ ಮಾಡಬೇಕು ಅಂತ. ಅದ್ರ ಜೊತೆಗೆ ಕೆಲವು ಕಡೆ ಗಾಳಿಪಟ ಹಾರಿಸುವಂತಹ ಪದ್ಧತಿ ಇದೆ, ಇನ್ನು ಕೆಲವು ಕಡೆ ಪಿತೃಕಾರ್ಯಗಳನ್ನ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಸೊ ಎಲ್ಲ ಆಚರಣೆಗಳಿದೆಯಾ ಹಾಗಾದ್ರೆ? ಹೌದು. ಜ್ಯೋತಿಷ್ಶಾಸ್ತ್ರದಲ್ಲಿ ಸಂಕ್ರಾಂತಿ ಪುರುಷ ಅಂತಕ್ಕಂಥದ್ದೇ ಒಂದು ಶಕ್ತಿ ಇದೆ. ಒಂದು ಶಕ್ತಿ, ಅನೇಕ ಕಾಲ ಅಂತಕ್ಕಂಥ ಒಂದು ದೈವ ಸ್ವರೂಪ ಇದೆ. ಆ ಕಾಲದಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಅನೇಕ ಶಕ್ತಿಗಳುಂಟು. ಆ ಶಕ್ತಿಯಲ್ಲಿ ಸಂಕ್ರಾಂತಿ ಪುರುಷನು ಅಂತಕ್ಕಂಥದ್ದು ಒಂದು ದೇವತೆ. ಅವನು ಈ ಸಂಕ್ರಮಣದಿಂದ, ಅಂದರೆ ಈ ಉತ್ತರಾಯಣದಿಂದ ಮುಂದಿನ ಜನವರಿ 14ನೇ ತಾರೀಕುವರೆಗೂ 1 ವರ್ಷ ಅವನಿಗೆ ಕೊಡ್ತಕ್ಕಂತಹ ಯಾವ ವಸ್ತುಗಳಲ್ಲಿ ಅವನ ಪ್ರಭಾವ ಇರ್ತದೆ ಅಂತಂತೆಲ್ಲ ಸಂಕ್ರಾಂತಿ ಪುರುಷ ಅಂತಂತಾನು ಕರೀತಾರೆ. ಹಾಗಾಗಿ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಏನು ಹೇಳಿದ್ರೆ ನಿಮ್ಮ ಆಚರಣೆಯೂ ಅದರೊಳಗಡೆನೇ ಇರ್ತದೆ ಅಂತಂತ. ಈ ನಾಳಿನ ಮಕರ ಸಂಕ್ರಾಂತಿಯು ಉತ್ತರಾಯಣ ಆರಂಭ ಆಗ್ತಕ್ಕಂಥದ್ದು. ಉತ್ತರಾಯಣಕ್ಕೆ ಕಾಯ್ದು ಪ್ರಾಣ ಬಿಡು ಅಂತಂತ, ಗಂಗಾ ತೀರ್ಥಕ್ಕೆ ಕಾಯ್ದು ಪ್ರಾಣ ಬಿಡು, ಮತ್ತು ಅದು ಉತ್ತರಾಯಣಕ್ಕೆ ಕಾಯ್ದು ಅವರನ್ನು ದಹನ ಮಾಡುವಂತಂತ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಒಂದು ವಿಷಯ. ಗಂಗಾ ತೀರ್ಥಕ್ಕೆ ಮತ್ತು ಉತ್ತರಾಯಣದ ಮರಣಕ್ಕೆ 1 ಕೋಟಿ ಜನ್ಮದ ಪುಣ್ಯ ಬೇಕು. ಹಾಗಾಗಿ ಉತ್ತರಾಯಣ ಪುಣ್ಯಕಾಲವನ್ನು ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಕಾಯ್ದು ತಮ್ಮ ಶರೀರವನ್ನು ತ್ಯಾಗ ಮಾಡಿದ್ರು ಅಂತಕ್ಕಂಥದ್ದು
ವಿಶ್ವಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಉತ್ತರಾಯಣ ಶುರು ಆಗ್ತಕ್ಕಂಥ ನಾಳೆ ಮತ್ತು ನಾಳೆ ವರಿಯಾನ್ ಯೋಗದಲ್ಲಿ, ಭದ್ರಕರಣದಲ್ಲಿ ಮತ್ತು ಮಕರ ಲಗ್ನದಲ್ಲಿ ಈ ಉತ್ತರಾಯಣದ ವಿಷಯವು ಬರ್ತದೆ. ಮತ್ತು ಉತ್ತರಾಯಣ ಪುಣ್ಯಕಾಲ ದಿನಪೂರ್ತಿ ಇರ್ತದೆ. ಸಂಜೆ 8 ಗಂಟೆವರೆಗೂ ಉತ್ತರಾಯಣವೇ, ಉತ್ತರಾಯಣ ಪುಣ್ಯಕಾಲವೇ. ಆದರೆ ಇಡೀ ದಿನ ಪುಣ್ಯಕಾಲ ಅಂತ ಹೇಳ್ತಾರೆ, ಆದ್ರೆ ಅದರಲ್ಲೂ ಕೂಡ ಮಹಾಪುಣ್ಯಕಾಲ. ಅದೇ ಹೇಳ್ತಾರೆ ಮಹಾಪುಣ್ಯಕಾಲ ಅಂತಂದ್ರೆ ಸೂರ್ಯನು 4 ಅಂಶ ಅಂತಂದ್ರೆ 4 ಅಂಶ ಅಂದ್ರೆ ಚರಣ ಅಲ್ಲ, ಅದಕ್ಕೆ ಒಂದು ಮುಹೂರ್ತ ಅಂತ ಕರೀತಾರೆ. ಆಯ್ತಾ? ಆ ಮುಹೂರ್ತ ಕಾಲ ಮಕರ ರಾಶಿಗೆ ಬಂದು 1.5 ಗಂಟೆ ಸುಮಾರು ಅಷ್ಟಕ್ಕೆ ಬಹಳ ವಿಶೇಷವಾಗಿರುತ್ತ ಮಹಾಪುಣ್ಯಕಾಲ ಅಂತಹ ಸಮಯದಲ್ಲಿ ಬೆಳಗ್ಗೆ 7ರಿಂದ ಸುಮಾರು 8:45, 8:50 ಕೂಡ ಆ ಮಹಾಪುಣ್ಯಕಾಲ ಇರ್ತದೆ. ಕೆಲವು ಕಡೆ ಅದು 10-20 ನಿಮಿಷ ಡಿಫರೆನ್ಸ್ ಆಗಬಹುದು ಕಾಲ ದೇಶದ ಪ್ರಕಾರ. ಮತ್ತು ಇಡೀ ದಿನ ಪುಣ್ಯಕಾಲವೇ. ನಾಳೆ ಎಲ್ಲ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಬಹುದು. ಮತ್ತು ಮಧ್ಯಾಹ್ನ 1 ಗಂಟೆ ಒಳಗಡೆ ದೇವರ ಪೂಜೆ, ಎಳ್ಳು ಬೆಲ್ಲವನ್ನು ಮತ್ತು ಕಬ್ಬನ್ನು ಮಿಶ್ರಿತ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಬಂಧು ಬಳಗಗಳಿಗೆ ಕೊಡ್ತಕ್ಕಂಥದ್ದು, ಸಂತೋಷವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು, ಇದೆಲ್ಲವನ್ನು ಮಾಡೋದು. ಮತ್ತು ಅದೇ 1 ಗಂಟೆ ಒಳಗಡೆ ಅಧಿಕಾರ ಇದ್ದವರು, ಅಂದರೆ ತಂದೆ ಯಾರಿಗಾರು ಇಲ್ಲ, ತಾಯಿ ಯಾರಿಗಾರು ಇಲ್ಲ ಅಂತಂದರೆ ಅವರು ಒಂದು ಸಂಕಲ್ಪ ಮಾಡಿ ತಿಲದಲ್ಲಿ ತರ್ಪಣ ಮಾಡಬೇಕು. ಅವರ ತಂದೆ ತಾಯಿ ಯಾರು ಇಲ್ವೋ ಅವರ ಹೆಸರಲ್ಲಿ ಮಾಡಿಕೊಂಡು ಒಂದು ಬ್ರಾಹ್ಮಣನಿಗೆ ಏನಾದರೂ ಒಂದು ದಾನ ಕೊಟ್ಟು ಗೋಪೂಜೆ ಅಥವಾ ಗೋಗ್ರಾಸ, ಬೆಲ್ಲ ಮತ್ತು ಅರಳನ್ನು ಹಸುವಿಗೆ ಇಟ್ಟು ಸೂರ್ಯ ದರ್ಶನವನ್ನು ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು. ನಾಳೆ ಬೆಳಗ್ಗೆ ಇರ್ತಕ್ಕಂಥ ಸ್ನಾನವೂ ಕೂಡ ಬಿಳಿ ಎಳ್ಳನ್ನು ಚೆನ್ನಾಗಿ ಕೈಯಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮೈಗೆ ತಲೆಗೆ ಎಲ್ಲ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ, ಬಿಸಿ ನೀರಲ್ಲಿ ಸ್ನಾನ ಮಾಡುವುದರಿಂದ ಅದು ಭಾಸ್ಕರಾಯ ಆರೋಗ್ಯದಾಯಕ ಅಂತಂತ, ಭಾಸ್ಕರನಿಗೆ ಎಲ್ಲ ಆರೋಗ್ಯ ವಿಷಯದಲ್ಲಿ ಸೂರ್ಯನನ್ನು ಉಪಾಸನೆ ಮಾಡುವಂತಂತ. ಸೂರ್ಯನ ಉಪಾಸನೆಗೆ ಮತ್ತು ಆ ದಾನ ಮಾಡೋದರಿಂದ, ತರ್ಪಣ ಮಾಡುವುದರಿಂದ 16 ವರ್ಷಗಳಿಂದ ಎಳ್ಳು ನೀರು ಇಲ್ಲದೆ, ನಾವು ಹೇಳಲ್ವ ಎಳ್ಳು ನೀರು ಬಿಟ್ಬಿಟ್ರು ಅಂತಂತಾರೆ. ಆಯ್ತಾ? ಅಂದ್ರೆ ಆ ಎಳ್ಳು ನೀರು ಬಿಡದೆ ಬಾಧೆಯಲ್ಲಿ ಇರ್ತಕ್ಕಂಥ ಪಿತೃಗಳು ಯಾವುದೋ ಇರಬಹುದು, 10 ತಲೆಮಾರಿನವರು ಇರಬಹುದು, ಅವರಿಗೆಲ್ಲರಿಗೂ ಕೂಡ ಈ ಪರ್ವದ, ಉತ್ತರಾಯಣ ಪರ್ವದಲ್ಲಿ ಅವರಿಗೆ ಆಯಾ ವಿಷಯದಲ್ಲಿ ಗತಿ ಸಿಗ್ತದೆ ಅಂತಾನು ಕೂಡ ಶಾಸ್ತ್ರ ವಿಷಯ. ಹಬ್ಬದ ಬಗ್ಗೆ, ಹಬ್ಬದ ಆಚರಣೆ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಈಗ ಬಹಳ ಕುತೂಹಲದಿಂದ, ಕಾತರದಿಂದ ವೀಕ್ಷಕರು ಕಾಯ್ತಾ ಇದ್ದಾರೆ. ಸಂಕ್ರಾಂತಿ ಫಲ ಏನಿದೆ ತಿಳ್ಕೊಳ್ಳೋಣ ಅಂತ. ಮೊದಲ 2 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೇಷ ಮತ್ತು ವೃಷಭ. ಈಗ ಇನ್ನು ನಮಗೆ ನಾವು ಒಂದು ಆಕ್ಷೇಪಣೆ ಮಾಡ್ತಾರೆ, ನಮಗೆ ಜನವರಿ 1 ಅಲ್ಲ ಯುಗಾದಿ ಬರ್ತದೆ ಅಂತ. ಮೊನ್ನೆ ಯುಗಾದಿ ನಿಮ್ದು ಜನವರಿ ಪ್ರೋಗ್ರಾಮ್ ಮಾಡಿದಾಗ ಅಲ್ಲಿ ಬರ್ದಿರ್ತೀನಿ ಮತ್ತು ಹೇಳೂ ಇರ್ತೀನಿ ಅಂದರೂ ಅದೇ ಪ್ರಶ್ನೆ ಮಾಡ್ತಾರೆ. ಈಗ ಜನವರಿ ಅಂದರೆ ರವಿಯ ಧನುರ್ರಾಶಿಯ ಮತ್ತು ಮಕರ ರಾಶಿಯ ಬದಲಾವಣೆ, ಅದೇ ಬದಲಾವಣೆ ನಮಗೆ ಸಂಕ್ರಾಂತಿಗೂ ಬರ್ತದೆ. ಸೂರ್ಯ ಧನುರ್ರಾಶಿಯಿಂದ ಮಕರ ರಾಶಿಗೆ ಹೋಗಿರ್ತಾನೆ. ಆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಿರುತ್ತೆ ಜ್ಯೋತಿಷ್ಯದಲ್ಲಿ, ಅದನ್ನು ರಾಶಿಫಲ ಅಂತಂತ ಕರೀತಾರೆ. ದಿನ ಭವಿಷ್ಯವನ್ನು ಓದ್ತಾರೆ ಕೂತ್ಕೊಂಡು. ಜನವರಿ 1ಕ್ಕಾಗಲಿ ಸಂಕ್ರಾಂತಿಗಾಗಲಿ ಹೇಳಬಾರ್ದೆ. ಹಾಗೆ ಆ ಆಕ್ಷೇಪಕ್ಕೂ ನಾನು ಒಂದು ಮೊದಲೇ ಉತ್ತರಕ್ಕೆ ಹೇಳಿ ಕೊಟ್ಟು, ಈ ಶೋಭಕೃನ್ನಾಮ ಸಂವತ್ಸರಕ್ಕೆ ರಾಜನು ಬುಧನಿದ್ದಾನೆ, ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಎಲ್ಲ ವ್ಯಾಪಾರ ವ್ಯವಹಾರಗಳೆಲ್ಲ ಅಭಿವೃದ್ಧಿ ಆಗ್ತದೆ. ನಾಳೆ ಶಿವರಾತ್ರಿ ಕಳೆದ ಮೇಲೆ, ಅಂದರೆ ಮುಂದಿನ ತಿಂಗಳು ಮಾಘ ಮಾಸ ಕಳೆದ ನಂತರ ಸಾಕಷ್ಟು ವ್ಯಾಪಾರ ವ್ಯವಹಾರ, ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವ್ಯವಹಾರಗಳು ಏನೇನೆಲ್ಲ ಪೆಂಡಿಂಗ್ ಇದೆ, ಸರ್ಕಾರದ ವಿಷಯದಲ್ಲಿ ಏನೇನೆಲ್ಲ ಪೆಂಡಿಂಗ್ ಇರ್ತದೆ, ಅದೆಲ್ಲವೂ ಕೂಡ ಕೈಗೆ, ಫಲಕ್ಕೆ, ಅಂದರೆ ಭೋಕ್ತವ್ಯಕ್ಕೆ ಬರ್ತಕ್ಕಂತಹ ಒಂದು ಫಲವು ಕೂಡ ಈ ಮೇಷರಾಶಿಯ ವಿಷಯದಲ್ಲಿ ಇದೆ. ಮೇಷರಾಶಿಯು ಅತ್ಯಂತ ಪ್ರಭಾವಯುತವಾಗಿರ್ತಕ್ಕಂಥ ರಾಶಿ. ಅಲ್ಲಿ ಗುರುವಿನ ಅನುಗ್ರಹ ಇದೆ. ಗುರು ಬಲ ಇಲ್ಲ ಇನ್ನು, ಆದರೂ ಗುರುವಿನ ಅನುಗ್ರಹ ಉಂಟು. ಕೇಂದ್ರದಲ್ಲಿ ರವಿಯ ಸಂಚಾರ ಉಂಟು. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದರೆ ಇನ್ನು 1 ತಿಂಗಳು, 1.5 ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ಏಳಿಗೆಯನ್ನು ಮೇಷರಾಶಿಯವರು ಪಡೀತಾರೆ. ವ್ಯಯದಲ್ಲಿ ರಾಹು ಇದ್ದಾನೆ, ಸ್ವಲ್ಪ
ಸುಬ್ರಹ್ಮಣ್ಯ ದೇವರ ಒಂದು ತುಪ್ಪದ ದೀಪ ಕನಿಷ್ಠ ಸೇವೆಯನ್ನಾದರೂ ಪ್ರತಿ ಮಂಗಳವಾರ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ನಾಗ ಅನುಗ್ರಹವು ಉಂಟಾಗ್ತಕ್ಕಂಥದ್ದು. ವೃಷಭ ರಾಶಿಗೆ ಸ್ವಲ್ಪ ಗುರು ಹಿರಿಯರ ವಿಷಯದಲ್ಲಿ ಸ್ವಲ್ಪ ತಾಪತ್ರಯ ಬಂದಿತ್ತು. ಯಾಕಂದರೆ 9ನೇ ಮನೆಯಲ್ಲಿ ರವಿ ಶತ್ರು ರಾಶಿಯಲ್ಲಿ ಇರತಕ್ಕಂಥದ್ದು, 10ನೇ ಮನೆಯ ಶನಿಯನ್ನು ಪ್ರಭಾವಿಸ್ತಕ್ಕಂತಹ ತಿಂಗಳಲ್ಲಿದ್ದೀರಿ ಅಂತಂತ ಸ್ವಲ್ಪ ಹಿರಿಯರಿಗೆ ವಯಸ್ಸಾಗಿರತಕ್ಕಂಥವರಿಗೆ ಸ್ವಲ್ಪ ಆರೋಗ್ಯ ಮತ್ತು ವಿಚಾರಗಳು ಕೆಡಬಹುದು. ಸ್ವಲ್ಪ ಜಾಗ್ರತೆ ವಹಿಸಬೇಕು ಮನೆಯವರು ವೃಷಭ ರಾಶಿಯವರಿಗೆ. ದೇವಿ ಅಂದರೆ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಆರಾಧನೆಯನ್ನು ಶಕ್ತಿ ಇದ್ದ ಪಕ್ಷದಲ್ಲಿ ಒಂದು ದುರ್ಗಾ ಹೋಮವನ್ನು ಮನೆಯಲ್ಲಿ ವೃಷಭ ರಾಶಿಯವರು ಮಾಡಿಕೊಳ್ಬಹುದು. ಎಸ್, ಮೇಷ ವೃಷಭ 2 ರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಇನ್ನುಳಿದ ರಾಶಿಗಳ ಬಗ್ಗೆ, ಇನ್ನುಳಿದ ರಾಶಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಅದರ ಬಗ್ಗೆ ಕಶ್ಯಪ್ ಅವರು ತಿಳಿಸ್ಕೊಡ್ತಾರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಹೀಗೆ ನೋಡ್ತಾ ಇರಿ. ಅದರ ಜೊತೆಗೆ ಸಂಕ್ರಾಂತಿ ಹಬ್ಬದ ಬಗ್ಗೆ, ಈ ಆಚರಣೆಯ ಬಗ್ಗೆ ಅಥವಾ ನಿಮ್ಮ ರಾಶಿಗಳ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು. ಕಶ್ಯಪ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾರೆ. ಆದರೆ ನಿಮ್ಮ ಪ್ರಶ್ನೆ ಹಬ್ಬದ ಕುರಿತಾಗಿರಬೇಕು, ಅದು ಸಂಕ್ರಾಂತಿ ಹಬ್ಬದ ಕುರಿತಾಗಿರಬೇಕು. ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರದಲ್ಲಿದ್ದೀರಿ. ಹಬ್ಬದ ಆಚರಣೆ, ಸಂಪ್ರದಾಯ ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹರೀಶ್ ಕಶ್ಯಪ್ ಅವರು ನಿಮಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಬ್ಬದ ಕುರಿತಂತೆ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರವನ್ನ ನೀವು ಪಡ್ಕೋಬಹುದು. ಮೊದಲನೇದಾಗಿ ಈಗ ಕಡೂರಿಂದ ಶಿವಪ್ರಸಾದ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶಿವಪ್ರಸಾದ್ ಅವರೇ. ನಮಸ್ತೆ ಮೇಡಮ್. ಹಬ್ಬದ ಶುಭಾಶಯ ನಿಮ್ಗೆ. ನಿಮಗೂ ಮೇಡಮ್. ನಾಳೆ ಅಲ್ವಾ ಹಬ್ಬ ನಿಮ್ಗೆ? ಹೌದು ಮೇಡಮ್, ನಾಳೆ. ಓಕೆ, ಹಬ್ಬಕ್ಕೂ ಮುಂಚಿತವಾಗಿ ಶುಭಾಶಯ ತಿಳಿಸ್ತಾ ಇದ್ದೀನಿ. ಏನ್ ಪ್ರಶ್ನೆ ಇತ್ತು ಕೇಳಿ, ಹರೀಶ್ ಕಶ್ಯಪ್ ಅವರು ಇದ್ದಾರೆ, ಮಾತಾಡಿ. ಗುರೂಜಿ ನಮಸ್ತೆ. ನಮಸ್ಕಾರ, ಹೇಳಿ. ಗುರೂಜಿ, ಅದೇ ನಮ್ದು ಜಾತಕ ಯಾವ ತರ ಇದೆ ಅಂತ ಕೇಳೋಣ ಅಂತ ಮಾಡಿದೆ ಗುರು. ಏನ್ ನಕ್ಷತ್ರ ನಿಮ್ದು? ನಮ್ದು ಶ್ರವಣ ನಕ್ಷತ್ರ, ಮಕರ ರಾಶಿ. ಮಕರ ಸಂಕ್ರಾಂತಿನೇ ಬಂತಲ್ಲ, ಎಲ್ಲ ನಿಮ್ದೇ ಮತ್ತೆ. ಒಳ್ಳೇದದು. ಮೊದಲನೇ ಕಾಲರು ಮಕರ ರಾಶಿಯವರೇ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೇನೋ ಒಳ್ಳೆ ಫಲ ಇದೆ ಅಂತಂತ ನಾಳೆಯಿಂದ. ಏನು ಕೆಲಸ ಮಾಡ್ತೀರಿ ಗುರುಜಿ? ನಮ್ದು ಡ್ರೈವಿಂಗ್. ಸರಿ. ಈ ತಿಂಗಳು ಮುಂದಿನ ತಿಂಗಳು ಸ್ವಲ್ಪ ರವಿ ಶನಿಯ ಕೇಂದ್ರವನ್ನು ಹಾದು ಮುಂದೆ ಹೋಗೋದಕ್ಕೆ ಇನ್ನೂ 1.5 ತಿಂಗಳಾಗ್ತದೆ. ಸ್ವಲ್ಪ ನೀವು ಡ್ರೈವಿಂಗ್ ಲೈನಲ್ಲಿ ಇರೋದ್ರಿಂದ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಆದಷ್ಟು ನೈಟ್ ಡ್ರೈವ್ಸ್ನ ಅವಾಯ್ಡ್ ಮಾಡಿ. ಅದರ್ವೈಸ್ ಮಕರ ರಾಶಿಗೆ ಚೆನ್ನಾಗಿದೆ. ಫೆಬ್ರವರಿ ಮಾಸ ಕಳಿಬೇಕು, ಒಳ್ಳೆ ಏಳಿಗೆ ಆಗ್ತದೆ. ಎಸ್, ಧನ್ಯವಾದಗಳು ಶಿವಪ್ರಸಾದ್ ಅವರೇ. ಆವಾಗಲೇ ಆರಂಭದಲ್ಲೇ ಹೇಳಿದೆ ಕರೆ ಅಂತ ಅಂದಾಗ, ಯಾಕಂದರೆ ಇದು ಹಬ್ಬದ ಸಂದರ್ಭದ ವಿಶೇಷವಾದ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಹಬ್ಬದ ಬಗ್ಗೆ ಪ್ರಶ್ನೆ ಕೇಳಿ. ಸಂಕ್ರಾಂತಿ ಹಬ್ಬ, ಅದರ ಆಚರಣೆ, ಅದರ ಕುರಿತಾದಂತಹ ಪ್ರಶ್ನೆಗಳು ಇರಲಿ ಅಂತ ನಾನು ಆವಾಗಲೇ ಹೇಳಿದ್ದೆ. ಇದೊಂದು ಮನವಿ. ಇದು ದಯವಿಟ್ಟು ಕರೆ ಮಾಡೋರು ಹಬ್ಬದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿರಲಿ. ಯಾಕಂದರೆ ಜಾತಕದ ಬಗ್ಗೆ ಅಥವಾ ನಿಮ್ಮ ಗ್ರಹಗತಿಗಳು ಹೇಗಿದೆ ಅನ್ನೋದರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಪ್ರತಿದಿನ ಜಾತಕ ಫಲ ಕಾರ್ಯಕ್ರಮ ಇರುತ್ತೆ ಸುವರ್ಣ ನ್ಯೂಸಲ್ಲಿ ಬೆಳಗ್ಗೆ 7 ಗಂಟೆಗೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಚಿತ್ರದುರ್ಗದಿಂದ ನಂದಕಿಶೋರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಂದಕಿಶೋರ್ ಅವರು. ನಮಸ್ತೆ ಮೇಡಮ್. ನಮಸ್ತೆ, ಹಬ್ಬದ ಶುಭಾಶಯ. ನಿಮ್ಮ ಪ್ರಶ್ನೆ ಏನು ಕೇಳಿ. ಮಕರ ಸಂಕ್ರಾಂತಿ ಶುಭಾಶಯಗಳು ಇಬ್ಬರಿಗೂ. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ, ಹೇಳಿ. ಹರೀಶ್ ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಈಗ ಸಾಮಾನ್ಯವಾಗಿ ನಾವು ಸಂಕ್ರಾಂತಿನ 14 ಅಥವಾ 15ಕ್ಕೆ ನಾವು ಆಚರಣೆ ಮಾಡ್ತೀವಿ. ಹೌದು. ಆದ್ರೆ ಇವಾಗ ನಾವು ಇಂಗ್ಲಿಷ್ ಕ್ಯಾಲೆಂಡರ್ನ ನಾವು ಅನುಕರಣೆ ಮಾಡ್ತಾ ಇದೀವಿ. ಬೈ ಚಾನ್ಸ್ ನಮ್ಮ ಹತ್ರ ಇಂಗ್ಲಿಷ್ ಕ್ಯಾಲೆಂಡರ್ ಇಲ್ಲದೆ ಇದ್ದಿದ್ರೆ ಸಂಕ್ರಾಂತಿನ ನಾವು ಯಾವತ್ತು ಸೆಲೆಬ್ರೇಟ್ ಮಾಡಬೇಕಾಗಿತ್ತು? ಇಂಗ್ಲಿಷ್ ಕ್ಯಾಲೆಂಡರ್ ಬರೋಕ್ಕಿಂತ ಮುಂಚೆ ಸಾವಿರಾರು ವರ್ಷದಿಂದಲೂ ನಾವು ಆಚರಣೆ ಮಾಡೋದು ಪ್ರತಿ ಸಂಕ್ರಮಣವನ್ನು ಆಯಾ ರಾಶಿಗೆ ಸೂರ್ಯನು ಬದಲಾವಣೆ ಆಗೋ ದಿನವೇ ಆಚರಣೆ ಮಾಡ್ಕೊಂಡು ಬಂದ ದೇಶ ನಮ್ಮದು ಅಂತ ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇಂಗ್ಲಿಷ್ ಕ್ಯಾಲೆಂಡರ್ ಶುರು ಆದಮೇಲೆ ನಮಗದೊಂದು ಡೇಟಿನ ಮಾರ್ಕ್ ಆಗಿ ಬದಲಾವಣೆ ಆಯ್ತು ಅಷ್ಟೇನೆ. ಹಬ್ಬದ ಆಚರಣೆಗಳಲ್ಲಿ ಅಥವಾ ಅದರ ಉದ್ದೇಶಗಳಲ್ಲಿ ಯಾವುದೇ ನಮಗೆ ವ್ಯತ್ಯಾಸ ಆಗಲ್ಲ. ಇಂಗ್ಲಿಷ್ ಕ್ಯಾಲೆಂಡರ್ ಇಲ್ಲದೆ ಹೋದ್ರೂ ಸೂರ್ಯನ 30 ಅಂಶ ಧನುರಾಶಿಯಲ್ಲಿ ಕಳೆದರೆ ಇಷ್ಟು ಸಮಯಕ್ಕೆ ಮಕರ ರಾಶಿಗೆ ಬರ್ತದೆ ಅಂತಂತ ದೃಗ್ಗಣಿತ ಮಾಡಿಟ್ಟು ಸಾವಿರಾರು ವರ್ಷ ಆಗಿದೆ. ಎಸ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಒಳ್ಳೆ ಪ್ರಶ್ನೆ. ಹೌದು, ಹಬ್ಬದ ಕುರಿತಾಗಿ ಅಂತ ನಾವು ಹೇಳ್ತಾ ಇದ್ವಿ, ಹಬ್ಬದ ಕುರಿತಾಗಿಯೇ ಕೇಳಿದ್ರು ಅವರು. ಇನ್ನು ಮುಂದಿನ ರಾಶಿಗಳ ಬಗ್ಗೆ ನೋಡೋದಾದ್ರೆ, ಈಗಾಗಲೇ ಆರಂಭದ 2 ರಾಶಿಗಳ ಬಗ್ಗೆ ಕಶ್ಯಪ್ ಅವರು ತಿಳಿಸ್ಕೊಟ್ಟಿದ್ದಾರೆ, ಮೇಷ ಮತ್ತು ವೃಷಭ. ಈಗ ಮಿಥುನ ಮತ್ತು ಕರ್ಕಾಟಕ ರಾಶಿ. ಮಿಥುನ ರಾಶಿಗೆ ಸ್ವಲ್ಪ ಕಿರಿಕಿರಿಯ ಸಮಯ ನಡೀತಾ ಇದೆ. ಯಾಕಂದರೆ ಏಕಾದಶದ ಗುರುವಿನ ಪ್ರಭಾವದಿಂದ ಅಷ್ಟು ಗೊತ್ತಾಗೋದಿಲ್ಲ.
ಅಷ್ಟಮದಲ್ಲಿ ರವಿ ಇದ್ದು ಷಷ್ಠದಲ್ಲಿ ಶುಕ್ರ ಮತ್ತು ಕುಜರು ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಸಂಬಂಧಗಳ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು. ಏನು ಮಾತು ಕೊಡ್ತೀರಿ, ಯಾವ ವಿಷಯದಲ್ಲಿ ನಿಮಗೆ ಕಡಿಮೆ ಮಾತಾಡಬೇಕು, ಜಾಸ್ತಿ ಮಾಡಬೇಕು, ಸ್ವಲ್ಪ ಗಮನ ವಹಿಸೋದು ಒಳ್ಳೆಯದು. ಮಿಥುನ ರಾಶಿಯವರು ಶ್ರೀನಿವಾಸ ದೇವರ ಪ್ರತಿನಿತ್ಯ ಒಂದು 12 ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಹೋದರೆ ಭಾಳ ಒಳ್ಳೆಯ ವರ್ಷ ಇದೆ ಈ ಸಂಕ್ರಾಂತಿಯ ಪರ್ವದಿಂದ. ಇನ್ನು ಕರ್ಕಾಟಕ ರಾಶಿ, ಕರ್ಕ ರಾಶಿಗೆ ಅತ್ಯುತ್ತಮ ಗುರುಬಲ, ಒಳ್ಳೆಯ ವರ್ಷ ಮುಂದುವರಿತಾ ಇದೆ. ಗುರುವಿನ ಅನುಕೂಲ ಈ ವರ್ಷವೂ ಪೂರ್ತಿ ಇದೆ. ಯುಗಾದಿ ನಂತರವೂ ಕೂಡ ನಿಮಗೆ ಗುರುಬಲ ಇರ್ತದೆ. ಸ್ತ್ರೀಯರಿಗೆ ಬಹಳ ವಿಶೇಷ ಫಲವು, ವಿಶೇಷ ಏಳಿಗೆಯು ಸ್ತ್ರೀಯರಿಂದ ಮತ್ತು ಸ್ತ್ರೀಯರಿಗೆ ಇದೆರಡೂ ಅಪ್ಲೈ ಆಗ್ತದೆ. ಈಗ ಸದ್ಯಕ್ಕೆ ಈ ಪ್ರೇಮ ವಿಷಯಗಳು, ದಾಂಪತ್ಯ ವಿಷಯಗಳು, ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂತಹ ತಿಂಗಳುಗಳು ಈಗ ಸದ್ಯ ನಡೀತಾ ಇದೆ. ಸೊ ಹಾಗಾಗಿ ಏನೋ ಕಮಿಟ್ ಆಗಿಬಿಡೋದು, ಏನೋ ಹೆಚ್ಚು ಮಾತಾಡ್ಬಿಡೋದು, ಇರೋದನ್ನು ಹಾಳಾಗ್ತಕ್ಕಂಥ ಮೈತ್ರಿಯೂ ಸಹಿತ, ಸ್ನೇಹ ಸಂಬಂಧವೂ ಸಹಿತ ಸ್ವಲ್ಪ ಎಡವಟ್ಟಾಗ್ತಕ್ಕಂತಹ ಸಂದರ್ಭ ಇರ್ತದೆ. ಸೊ ಟಾಕ್ ಲೆಸ್, ಅಬ್ಸರ್ವ್ ಮೋರ್. ಎಸ್, ಈಗ 4 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಕರೆಕ್ಟ್ ಕಶ್ಯಪ್ ಅವರೇ, 4 ರಾಶಿಗಳ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ ರಾಶಿಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾರೆ. ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಅದರ ಬಗ್ಗೆಯೂ ಕೂಡ ಸೂಚಿಸ್ತಾರೆ. ಸಂಕ್ರಾಂತಿಯ ಫಲಾಫಲಗಳು ಏನಿರುತ್ತೆ, ಯಾವ್ಯಾವ ರಾಶಿ ಮೇಲೆ ಏನೇನು ಪರಿಣಾಮಗಳು ಬೀರುತ್ತೆ, ಸೂರ್ಯ ಪಥ ಬದಲಾವಣೆ ಏನಿದೆ, ಮಕರ ರಾಶಿಗೆ ಪ್ರವೇಶ ಏನು ಮಾಡ್ತಾ ಇದ್ದಾನೆ, ಅದರ ಬದಲಾವಣೆಗಳು ಏನೇನು ಇರುತ್ತೆ ಅನ್ನೋದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ದೈವಜ್ಞ ಹರೀಶ್ ಕಶ್ಯಪ್ ಅವರು ತಿಳಿಸ್ಕೊಡ್ತಾ ಇದ್ರು. ಈಗ ಒಬ್ರು ಕಾಲರ್ ಇದ್ದಾರೆ, ಗಾಯತ್ರಿ ಅಂತ, ಗಿರಿನಗರದಿಂದ. ನಮಸ್ತೆ ಗಾಯತ್ರಿ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಹಬ್ಬದ ಶುಭಾಶಯ. ನಮಸ್ಕಾರ, ಹೇಳಿ. ನಿಮ್ ಪ್ರಶ್ನೆ ಏನು ಕೇಳಿ. ಶುಭಾಶಯ. ನನ್ನ ಪ್ರಶ್ನೆ ಏನಂದ್ರೆ, ಈ ಸಂಕ್ರಾಂತಿಯಲ್ಲಿ ಸಾಮಾನ್ಯವಾಗಿ ನಾವು ಕಬ್ಬು ಮತ್ತು ಬಾಳೆಹಣ್ಣನ್ನ ಎಳ್ಳಿನ ಜೊತೆ ಹಂಚೋ ಒಂದು ಸಂಪ್ರದಾಯ ಇದೆ. ಈ ಕಬ್ಬನ್ನೇ ಯಾಕೆ ಹಂಚ್ತಾರೆ ಮತ್ತೆ ಬಾಳೆಹಣ್ಣನ್ನೇ ಯಾಕೆ ಉಪಯೋಗಿಸ್ತಾರೆ ಅನ್ನೋದನ್ನ ತಿಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ನನ್ನ ಪ್ರಶ್ನೆ. ಆಗ್ಲಿ, ಹಬ್ಬದ ಶುಭಾಶಯಗಳು ನಿಮಗೆ. ಧನ್ಯವಾದ. ಈಗ ಬಾಳೆಹಣ್ಣು ಅದು ಸರ್ವ ಋತು ಮತ್ತು ಇದು ಚಾತುರ್ಮಾಸ್ಯದಲ್ಲಿ ಒಂದು ಬಿಟ್ಟರೆ ಬಾಳೆಹಣ್ಣು ಅಂತಕ್ಕಂಥದ್ದು ದೇವರಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥದ್ದು. ಅದು ಯಾಕೆ ಪ್ರೀತಿಕರ ಅಂತಂತಂದರೆ, ಬಾಳೆ ಸಸಿಯಲ್ಲಿ ಬೆಂಡಾಗಿ ಬರೋದು ಬೀಜವನ್ನು ಉಗಿದು ಬೀಜದಿಂದ ಬರ್ತಕ್ಕಂಥದ್ದಲ್ಲ. ಅದು ಪಕ್ಷಿಗಳು ಹಾಕ್ತಕ್ಕಂಥದ್ದು, ಮನುಷ್ಯ ತಿಂದು ಬಿಸಾಗಿರ್ತಕ್ಕಂಥ ಬೀಜ, ಇದರಿಂದ ಬರ್ತಕ್ಕಂಥದ್ದಲ್ಲ. ಅದು ತನ್ನದೇ ಆಗಿರ್ತಕ್ಕಂಥ ಸತ್ವದಿಂದ ಬರ್ತಕ್ಕಂಥದ್ದು ಈ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು. ಹಾಗಾಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಾ ಅಂದರೆ ಬಾಳೆಹಣ್ಣು ಕಾಯಿ ಮಾಡಿಸ್ಕೊಂಡು ಬಾ ಅಂತಾನೆ ಅದರ್ಥ. ಅದ್ರ ಹಿಂದೆ ಈ ತತ್ವ ಅಡಗಿದೆ. ಬಾಳೆಹಣ್ಣಿನ ಹಿಂದೆ ಈ ತತ್ವ ಅಡಗಿದೆ. ದೇವರಿಗೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಬೀಜ ಅಲ್ಲದ, ನಾವು ತಿಂದು ಉಗಿದಿರ್ತಕ್ಕಂಥ ಬೀಜದಿಂದ ಬಿಟ್ಟಿರೋದಲ್ಲ, ಪಕ್ಷಿಗಳು ಹಾಕಿರೋದಂತ. ಸೊ ಹಾಗಾಗಿ ಬಾಳೆಹಣ್ಣು ಅದೇ ಕ್ರಮದಿಂದ ಬರ್ತದೆ. ಇನ್ನು ಈ ಕಬ್ಬು ಏನಿದೆ, ಇಕ್ಷು ಅಂತಂತ ಅದಕ್ಕೆ ಸಂಸ್ಕೃತದಲ್ಲಿ ಇಕ್ಷು ಅಂತ. ಈ ಇಕ್ಷು ಅಂತಕ್ಕಂಥದ್ದು ಮನುಷ್ಯನ ಕಾಮನೆಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದು ಅಂತ. ಅಂದರೆ ನಾವು ಜೀವನದಲ್ಲಿ ನಮಗಿರ್ತಕ್ಕಂಥ ಬಯಕೆಗಳು ಏನಿದೆ, ಆ ಬಯಕೆಗಳ ಒಂದು 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 ಪ್ರತಿಮೆ, ಒಂದು ಐಡಿಯಾ ಅದು. ಸೊ ಅಂತಹ ಒಂದು ಬಯಕೆ, ಅದಕ್ಕೆ ರಸ, ಕಬ್ಬಿನ ರಸ ಅಂತಕ್ಕಂಥದ್ದು. ನಾವು ಜೀವನದಲ್ಲಿ ಅಷ್ಟು ಕಷ್ಟಪಡಬೇಕು ಒಂದು ಬಯಕೆಯನ್ನು ಈಡೇರಿಸ್ಕೊಳ್ಳಿಕ್ಕೆ. ಒಂದು ಕಬ್ಬಾಗಿ ಅದನ್ನು ಹಿಂಡಿ ಅದರ ರಸ ತೆಗೆದು ಅದನ್ನು ಸವಿಬೇಕು ಅಂತಂತಂದರೆ, ಹಾಗಾಗಿ ಈ ಚೈತ್ರ ಮಾಸ ಬರೋಕ್ಕಿಂತ ಮುಂಚೆ ಬರ್ತಕ್ಕಂಥ ಚೈತ್ರ ಮಾಸ ಪರ್ಯಂತ ಬರ್ತದೆ. ಈಗ ಅದು ಈ ಋತುವಿನಲ್ಲಿ ಹಿಮಂತ ಋತುವಿನಲ್ಲಿ ಅದರ ಬೆಳೆ ಬರ್ತಕ್ಕಂಥ ಮೊದಲನೇ ಬೆಳೆ ಅದು. ಈ ಋತುವಿನ ಕಾರಣವೂ ಹೌದು. ತತ್ವದ ಕಾರಣ ಏನು ಅಂತಂದರೆ, ನಮ್ಮ ಬಯಕೆಗಳನ್ನು, ಅದಕ್ಕೆ ಇಕ್ಷು ಚಾಪ ಅಂತ ಕಾಮನನ್ನು ಕರೀತಾರೆ. ಚಾಪ ಅಂದರೆ ಅವನು ಬಾಣ ಬಿಡು ಅಂತ. ಆ ಕಬ್ಬನ್ನೇ ಬಿಲ್ಲನ್ನಾಗಿ ಮಾಡ್ಕೊಂಡಿದ್ದಾನಂತವನು. ಅಂದರೆ ಜಗತ್ತಿಗೆ ಇರ್ತಕ್ಕಂಥ ಕಾಮನೆಗಳನ್ನೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಕಾಮನೆ ಸ್ತ್ರೀ ಪುರುಷರ ಒಂದು ಕಾಮನೆಗಳು. ಸೊ ಅದಕ್ಕೆ ಪ್ರತಿನಿಧಿ ಕಾಮದೇವ. ಹಾಗಾಗಿ ಅವನ ಕೈಯಲ್ಲಿ ಈ ಕಬ್ಬನ್ನು ಕೊಟ್ಟಿದ್ದಾರೆ, ಇಕ್ಷು ಚಾಪ ಅಂತ. ಹಾಗಾಗಿ ಈ ಕೃಷ್ಣನು ಅಂದರೆ ಮಹಾವಿಷ್ಣುವು ಇಕ್ಷುಚಾಪ ಪಿತಾ. ಇಕ್ಷುಚಾಪ ಕಾಮನನ್ನು ಮಾನಸವಾಗಿ ಸೃಷ್ಟಿ ಮಾಡಿರ್ತಕ್ಕಂಥವನು ವಿಷ್ಣು ಅಂತ. ಹಾಗಾಗಿ ಅವನು ವಿಷ್ಣುವಿನ ಮಗ ಕಾಮ. ಹಾಗಾಗಿ
ಇಂಥ ಈ ಆದಿತ್ಯನು ವಿಷ್ಣುವಿನ ಅಂಶದಲ್ಲೇ ಇರೋದರಿಂದ, ಸೂರ್ಯನ ಹಬ್ಬವೂ ಆಗಿರುವುದರಿಂದ, ಈ ಇಕ್ಷು ಅಂದರೆ ಕಬ್ಬಿನ ಒಂದು ಋತುವು ಆಗಿರೋದರಿಂದ ಮತ್ತು ಅದಕ್ಕೆ ಎಲ್ಲ ಕಾಮನೆಗಳ ಒಂದು ಪ್ರತಿನಿಧಿತ್ವ ಅದಕ್ಕೆ ಇರೋದರಿಂದ ಕಬ್ಬನ್ನು ನಾವು ದಾನ ಮಾಡಬೇಕು. ನಿನ್ನ ಕಾಮನೆ ಈಡೇರಲಿ, ನಿನ್ನ ಕಾಮನೆ ಈಡೇರಲಿ. ಎಲ್ಲ ಬಗೆಯ ಕಾಮನೆಗಳಿಗೆ ಈ ಕಬ್ಬಿನ ರಸ ಅದು ಒಂದು ದ್ಯೋತಕ, ಅದಕ್ಕೆ ಹೀಗೆ ಅಂತಂದ್ರೆ. ಇನ್ನು ರಾಶಿಗಳ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಜನರ ಪ್ರಶ್ನೆ ಆಗಿರುತ್ತೆ ಇದು. ಹೌದು, ಸಿಂಹ ರಾಶಿ ಈಗ ಉಳಿದಿದೆ. ಸಿಂಹ ರಾಶಿಗೆ ಬಹಳ ಒಳ್ಳೆಯ ವರ್ಷ. ಸಂಕ್ರಾಂತಿ ಫಲದಿಂದವೂ ಬದಲಾಗ್ತದೆ. ಸೂರ್ಯನ ಪಥ ಬದಲಾಯಿತು ಅಂತಂದ್ರೆ ರಾಜರ ಪಲ್ಲಟಗಳಾಗಿ ಹೋಗ್ತದೆ ಪ್ರಪಂಚದಲ್ಲಿ, ಏನೇನೋ ಬದಲಾವಣೆಗಳಾಗ್ತದೆ. ಹಾಗಾಗಿ ಸಿಂಹೇಶನೇ ಮಕರದಲ್ಲಿ, ಸಿಂಹೇಶನೇ ರವಿ, ಸೊ ಅವನೇ ಆಗಿ ಮುಂದುವರಿತಾ ಇರೋದ್ರಿಂದ, ಗುರುಬಲವೂ ಚೆನ್ನಾಗಿರೋದ್ರಿಂದ, ಕೇಂದ್ರದಲ್ಲಿ ಶನಿಯ ಬಲವೂ ಇರೋದರಿಂದ ಸಿಂಹರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಔದ್ಯೋಗಿಕವಾಗಿ ವ್ಯಾವಹಾರಿಕವಾಗಿ ಬಹಳ ಒಳ್ಳೆ ಇದಾಗ್ತದೆ. ಸ್ವಲ್ಪ ಸ್ತ್ರೀಯರಿಗೆ ಕೆಲವು ಈ ಮದುವೆ ಶುಭ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾದೀತು. ಅವರವರ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ ಸಿಂಹರಾಶಿಯವರು. ಮತ್ತು ಕನ್ಯಾ ರಾಶಿಗೆ ದೇವತಾ ಕಾರ್ಯದಲ್ಲಿ ಆಸಕ್ತಿ ಬರ್ತಕ್ಕಂತಹ ಈ ಒಂದು ವರ್ಷ ಇದೆ. ಸಂಕ್ರಾಂತಿ ಫಲದಲ್ಲಿ ಪಂಚಮೇಶನು ಅಷ್ಟಮದಲ್ಲಿ ಹೋಗಿ ಅಷ್ಟಮದಿಂದ ನವಮಕ್ಕೆ ಹೋಗ್ತಕ್ಕಂತಹ ವರ್ಷ ಕನ್ಯಾ ರಾಶಿಗೆ. ಮತ್ತು ಷಷ್ಠದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂತಹ ಶನಿಯು ಇರ್ತಕ್ಕಂಥದ್ದು ಮತ್ತು ರವಿಯು ಪಂಚಮದಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ದೇವತಾ ಕಾರ್ಯದಲ್ಲಿ ಮತ್ತು ತನಗೆ ಹಿತವಾಗಿರ್ತಕ್ಕಂಥ ಕಾರ್ಯದಲ್ಲಿ ಆಸಕ್ತಿಯು ಬರ್ತಕ್ಕಂಥದ್ದು. ಸ್ವಲ್ಪ ನಿಧಾನವಾಗಬಹುದು, ಕೆಲವೊಂದು ವಿಷಯಗಳು ತೊಡಕಾಗಬಹುದು, ಆದರೆ ಒಳ್ಳೆಯ ವರ್ಷ ಆಗಿರ್ತದೆ ಕನ್ಯಾ ರಾಶಿಯವರಿಗೆ. ಇವರೂ ಕೂಡ ಶ್ರೀನಿವಾಸ ದೇವರ ಒಂದು ತುಳಸಿ ಅರ್ಚನೆಯನ್ನು ಮತ್ತು 12 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಶ್ರೀನಿವಾಸ ದೇವರಿಗೆ ಇವರು ಮಾಡ್ತಾ ಹೋಗಬೇಕು ಕನ್ಯಾ ರಾಶಿಗೆ. ಇನ್ನು ತುಲಾರಾಶಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯದ ವರ್ಷ 2024 ಆಗಿರುತ್ತೆ. ಸಂಕ್ರಾಂತಿಯ ಫಲವೂ ಬೆರೆತಿರುತ್ತೆ. ಅದರಲ್ಲಿ ದೂರ ಪ್ರಯಾಣಗಳು ಇತ್ಯಾದಿಗಳು ಜಾಸ್ತಿ ಆಗ್ತದೆ. ಅದರಿಂದ ಸ್ವಲ್ಪ ದೇಹಾಲಸ್ಯ ಅಥವಾ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಕೂಡ ಬರದೇ ಇರುವಂತೆ ನೀವೇ ನೋಡ್ಕೊಳ್ಬೇಕಷ್ಟೇ. ಯಾಕಂದರೆ ಕೆಲಸದ ಒತ್ತಡ, 7ನೇ ಮನೆಯ ಗುರು ಬಿಟ್ಟು ಹೋಗ್ಬೇಕಾದ್ರೆ ಭಾರಿ ಬಿಸಿ ಮಾಡಿ ಹೋಗ್ತಾನಂತೆ ಸಪ್ತಮ ಗುರು. ಮತ್ತು ಪಂಚಮ ಶನಿಯು ಕೂಡ ಇವನಿಗೆ ಅನುಕೂಲಕರವೇ. ಆದರೂ ಕೂಡ ಇವರಿಗೆ ರವಿಯ ವಿಶೇಷದಿಂದ ಸಾಕಷ್ಟು ಬ್ಯುಸಿ ಡೇಸ್ ಆಗುತ್ತೆ ಈ ಒಂದು ವರ್ಷ ತುಲಾರಾಶಿಯವರಿಗೆ. ಇವರು ದುರ್ಗಾದೇವಿ ಅಥವಾ ಮಹಾಲಕ್ಷ್ಮಿ ಅಥವಾ ಅವರ ಕುಲದೇವಿ ಯಾರಾದರೂ ಇದ್ದರೆ ಅವರ ಆರಾಧನೆಯನ್ನು ಸ್ವಲ್ಪ ಹೆಚ್ಚು ಮಾಡಿ ಪ್ರಾರ್ಥನೆಗಳನ್ನು ಹೆಚ್ಚು ಮಾಡಬೇಕು ತುಲಾರಾಶಿಯವರಿಗೆ. ಓಕೆ, ಇನ್ನು ಮುಂದಿನ ರಾಶಿಯ ಬಗ್ಗೆ ನೋಡೋಣ. ಒಬ್ರು ಕಾಲರ್ ಇದ್ದಾರೆ ಈಗ. ರುದ್ರೇಶ್ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರುದ್ರೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹಬ್ಬದ ಶುಭಾಶಯ ನಿಮ್ಗೆ. ನಿಮಗೂ ಕೂಡ. ಓಕೆ, ನಿಮ್ ಪ್ರಶ್ನೆ ಏನು ಕೇಳಿ ಸರ್. ಇದು ನನ್ನ ರಾಶಿಗೆ ಎಷ್ಟು ಹುಡುಕಿದ್ರು ಮದುವೆನೇ ಸೆಟ್ ಆಗ್ತಿಲ್ಲ, ಹಂಗಾಗಿ. ಏನ್ ರಾಶಿ ನಿಮ್ದು? ನಮ್ದು ತುಲಾರಾಶಿ. ಈಗ ಹೇಳ್ತಾ ಇದ್ನಲ್ಲ, 7ನೇ ಮನೆಯಲ್ಲಿದ್ದರೆ ತುಂಬ ಬ್ಯುಸಿಯಾಗಿ ಮಾಡಿಟ್ಟು ಹೋಗ್ತಾನೆ ಮುಂದೆ ಗುರು ಅಂತಂತ. ಈ ವರ್ಷ ಆಗುತ್ತೆ ಬಿಡಿ. ಎಷ್ಟು ವಯಸ್ಸು ನಿಮಗೆ? ಈಗ 34. ನಕ್ಷತ್ರ ಏನು? ನಕ್ಷತ್ರ ಚಿತ್ತಾ ನಕ್ಷತ್ರವಾ? ಗೊತ್ತಿಲ್ಲ ಗುರುಗಳೇ. ಚಿತ್ತಾ ನಕ್ಷತ್ರವಾ ಸ್ವಾತಿ ನಕ್ಷತ್ರವಾ? ಒಟ್ಟು ನಕ್ಷತ್ರ ಗೊತ್ತಿಲ್ಲ ಗುರುಗಳೇ. ಈಗ ಸದ್ಯಕ್ಕೆ ನಿಮಗೆ ನಿಮ್ಮ ಹಿಂದೆ ಮುಂದೆ ಯಾರಾದರೂ ಮದುವೆ ಇದೆಯಾ? ಅಕ್ಕನೋ ತಂಗಿಯೋ? ತಮ್ಮ ಹೆಣ್ಮಕ್ಳೇನಿಲ್ಲ? ಇಲ್ಲ, ಹೆಣ್ಮಕ್ಳಿಲ್ಲ. ಆಗಲಿ. ಈಗ ಸದ್ಯದ ವರ್ಷವು ಈ ವೈವಾಹಿಕ ವಿಷಯಗಳು ಕೂಡ ಏಳಿಗೆ ಪಡಿತಕ್ಕಂತಹ ವರ್ಷವೇ ಆಗಿರುತ್ತೆ. ಆದರೂ ನಿಮ್ಮ ಜಾತಕದಲ್ಲಿ ಸಪ್ತಮಾರಿಷ್ಟವು, ಕುಜಾರಿಷ್ಟವು ಅಥವಾ ಶುಕ್ರಾರಿಷ್ಟವು ಅಂದರೆ 7ನೇ ಮನೆಯ ಅಥವಾ ಕುಜನ ಅಥವಾ ಶುಕ್ರನ ಈ 3 ಯಾವುದಾದ್ರೂ ಒಂದು ಬಾಧೆ ಇದ್ದರೂ ಕೂಡ ಅವರಿಗೆ ವಿವಾಹದಲ್ಲಿ ತಡವಾಗ್ತಕ್ಕಂಥದ್ದು ಅಥವಾ ವಿವಾಹ ಆಗಿ ಮುರಿದು ಬೀಳ್ತಕ್ಕಂಥದ್ದು, ಈ ರೀತಿಯ
ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಉಂಟು. ಒಮ್ಮೆ ವಿಮರ್ಶೆ ಮಾಡಿಸಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರತಿಬಂಧಕ ದೋಷಗಳಿಗೆ ನಿವಾರಣೆ ಮಾಡಿಕೊಳ್ಳಬೇಕು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ದಯವಿಟ್ಟು ಹಬ್ಬದ ಕುರಿತಾದಂತಹ ಪ್ರಶ್ನೆಗಳು ಇರಲಿ ಅಂತ ಮತ್ತೊಮ್ಮೆ ಕೇಳಿಕೊಳ್ತಾ ಈಗ ಅರವಿಂದ್ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅರವಿಂದ್ ಅವರೇ. ನಮಸ್ತೆ ಮೇಡಮ್, ಹುಬ್ಳಿಯಿಂದ ಅರವಿಂದ್ ರೋಣದ್ ಅಂತ ಹೇಳಿ. ಓಕೆ, ಹಬ್ಬದ ಶುಭಾಶಯಗಳು ಸರ್ ನಿಮ್ಗೆ. ಈ ಸಂಕ್ರಮಣ ಯಾವ ರೀತಿ ಪ್ರಾರಂಭ ಮಾಡ್ಬೇಕಂತ? ಓಕೆ, ನಿಮ್ ಪ್ರಶ್ನೆ ಏನು ಇನ್ನೊಂದ್ಸಲ ಕೇಳಿ. ಸಂಕ್ರಮಣ ಯಾವ ರೀತಿ ಪ್ರಾರಂಭ ಮಾಡಿದ್ರೆ ಚೆನ್ನಾಗಿದೆ? ಯಾವ ರೀತಿ ಪ್ರಾರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತನಾ? ಸಂಕ್ರಮಣವು ಪ್ರಾರಂಭ ಆಗ್ತದೆ ಬೆಳಿಗ್ಗೆ ಸೂರ್ಯೋದಯಕ್ಕೆ. ನಾವು ಬೆಳಗ್ಗೆ ಆದಷ್ಟು ಬೇಗ ನಾವು ಒಂದು ಬಿಳಿ ಎಳ್ಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ತಿಕ್ಕಿ ನಾವು ಮೈಗೆ ಹಚ್ಚಿಕೊಂಡು ಅದಕ್ಕೆ ಜಳಕ ಮಾಡೋದರಿಂದ ಅದು ಪ್ರಶಸ್ತವಾಗಿರ್ತಕ್ಕಂಥ ಆರಂಭ. ಮ್ಯಾಕ್ಸಿಮಮ್ 9 ಗಂಟೆ ಒಳಗಡೆ ನಾವು ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ, ನಮಗೆ ಎಲ್ರಿಗೂ ಈ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಮತ್ತು ಅದಕ್ಕೆ ಹತ್ತಿರದಲ್ಲಿ ಯಾವುದಾದ್ರೂ ನದಿ ಇದ್ದರೆ ನದಿಯಲ್ಲಿ ಹೋಗಿ ಸ್ನಾನ ಮಾಡೋದು ಇನ್ನೂ ಬಹಳ ವಿಶೇಷವಾಗಿರ್ತಕ್ಕಂತಹ ಫಲ. ಆರಂಭ ಅಂತ ಕೇಳಿದ್ರಿ. ಅಥವಾ ಸಮುದ್ರ ಇದ್ದರೆ ಸಮುದ್ರ ಸ್ನಾನವೂ ಕೂಡ ನಾಳೆ ಬಹಳ ವಿಶೇಷ. ಸೊ ಇದು ಆರಂಭ ಅಂತಂದರೆ ಎಳ್ಳಿನ ಸ್ನಾನವೇ ಸೂಕ್ತ, ಬಹಳ ವಿಶೇಷ ಫಲ ಅಂತಂತ. ಅದು ಆರಂಭದ ಕೆಲಸವೇ ಆದ್ದರಿಂದ ಹಾಗೆ ಮಾಡ್ಬೋದು. ಎಸ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಇನ್ನು ಬಹಳಷ್ಟು ಜನ ಟ್ರೈ ಮಾಡ್ತಾ ಇದ್ದಾರೆ, ಕಾಲ್ ಕನೆಕ್ಟ್ ಆಗ್ತಿಲ್ಲ. ಆದರೆ ಟ್ರೈ ಮಾಡಿ, ಯಾಕಂದರೆ ಹಬ್ಬದ ಕುರಿತಾದಂಥದ್ದು ಪ್ರಶ್ನೆಯೇ ಇರಲಿ ಅಂತ ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀನಿ. ಯಾಕಂದರೆ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾದಂತಹ ಕಾರ್ಯಕ್ರಮ ಇದು. ಹಬ್ಬದ ಬಗ್ಗೆ ನಿಮಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ ದೈವಜ್ಞ ಹರೀಶ್ ಕಶ್ಯಪ್ ಅವರು. ಅದರ ಜೊತೆಗೆ ರಾಶಿಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನುಳಿದ ರಾಶಿಗಳ ಫಲಗಳು ಏನಿರುತ್ತೆ ಅನ್ನೋದರ ಬಗ್ಗೆ ಕೂಡ ತಿಳಿಸ್ತಾರೆ. ಹಬ್ಬದ ವಿಶೇಷವಾದ ಕಾರ್ಯಕ್ರಮ, ಹಬ್ಬದ ಆಚರಣೆ, ಸಂಪ್ರದಾಯ ವಿವರಿಸೋದ್ರ ಜೊತೆಗೆ ರಾಶಿಗಳ ಫಲದ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು ನಿಮಗೆ ಹರೀಶ್ ಕಶ್ಯಪ್ ಅವರು. ಈಗ ಮುಂದಿನ ರಾಶಿಗಳ ಬಗ್ಗೆ ನೋಡೋಣ. ವೃಶ್ಚಿಕ ರಾಶಿ, ಹರೀಶ್ ಕಶ್ಯಪ್ ಅವರೇ. ವೃಶ್ಚಿಕ ರಾಶಿಗೆ ಬಹಳ ಒಳ್ಳೆಯ ವರ್ಷ ಶುರು ಆಗಿದೆ ಸಂಕ್ರಾಂತಿಯಿಂದ. ಅವರು ಆಶಾ ಭಾವ ಜೀವರು. ಅವರು ಯಾವತ್ತೂ ಆಶೆಯನ್ನು ನಿರಾಶೆಯನ್ನು ಹೊಂದದೇ ಇರತಕ್ಕಂಥ ಗುಣ ಇರ್ತದೆ. ವೃಶ್ಚಿಕ ರಾಶಿಯಲ್ಲೇ ಈ ಜ್ಯೇಷ್ಠ ನಕ್ಷತ್ರ ಬಹಳ ದೊಡ್ಡ ಬೃಹತ್ ನಕ್ಷತ್ರ ಇರುವ ಕಾರಣ ಅದರಿಂದ. ಹಾಗಾಗಿ ಅವರು ನಿರಾಶಾವಾದಿಗಳಲ್ಲ, ಆಶಾವಾದಿಗಳು ವೃಶ್ಚಿಕ ರಾಶಿಯವರು. ನಮ್ಮ ನರೇಂದ್ರ ಮೋದಿ ಸಾಹೇಬರು ವೃಶ್ಚಿಕ ರಾಶಿಯವರು, ಆಯ್ತಾ. ಅದು ಒಳ್ಳೆ ಎಕ್ಸಾಂಪಲ್, ಆ ನಿರಾಶಾವಾದಿ ಅಲ್ಲ ಅಂತ ಹೇಳಲಿಕ್ಕೆ. ಸೊ ಆ ರೀತಿಯ ಆಶಾವಾದವಾಗಿರ್ತಕ್ಕಂತಹ ಒಂದು ವರ್ಷವೂ ಇದೆ. ಗುರುವಿನ ಬಲವೂ ಬರ್ತದೆ ಇದೇ ವರ್ಷ ವೃಶ್ಚಿಕ ರಾಶಿಗೆ. ಸ್ವಲ್ಪ ಮದುವೆ ವಿಷಯದಲ್ಲಿ ಅಥವಾ ಅಂಥ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಶುಭ ಕಾರ್ಯಗಳಲ್ಲಿ ಹೆಚ್ಚು ತೊಡಕೊಳ್ಳುವಂಥ ವರ್ಷವೂ ಇದಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಖರ್ಚು ವೆಚ್ಚಗಳು ದುಂದು ವೆಚ್ಚಗಳಾಗದಂತೆ ನೀವು ಜಾಗೃತಿ ವಹಿಸಬೇಕು. ಯಾಕಂತಂದರೆ ಶನಿಯು ಚತುರ್ಥದಲ್ಲಿ ಇರುವುದರಿಂದ ಅನೇಕವಾಗಿರ್ತಕ್ಕಂತಹ ವ್ಯರ್ಥ ಖರ್ಚುಗಳಿಗೆ ಅಥವಾ ವ್ಯರ್ಥ ಚಿಂತೆಗಳಿಗೆ ಕಾರಣವಾಗ್ತದೆ. ಸೊ ವೃಶ್ಚಿಕ ರಾಶಿಯವರು ಇದೆರಡು ವಿಷಯದ ಬಗ್ಗೆ ಗಮನ ಇಟ್ಟುಕೊಳ್ಬೇಕು. ಧನುರ್ ರಾಶಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಷ ಆಲ್ರೆಡಿ ನಡೀತಾ ಇದೆ. ರವಿಯು ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಹೋಗ್ತಕ್ಕಂಥದ್ದು. ದ್ವಿತೀಯೇಶನು ತೃತೀಯದಲ್ಲೇ ಇರ್ತಕ್ಕಂಥದ್ದು, ತೃತೀಯೇಶನೇ ಆಗಿ ಶನಿಯು ಇರ್ತಕ್ಕಂಥದ್ದು. ಪಂಚಮದಲ್ಲಿ ಗುರು, ಚತುರ್ಥದಲ್ಲಿ ಶುಭಸ್ಥ ರಾಹು, ಕರ್ಮದಲ್ಲಿ ಕೇತು, ಕೀರ್ತಿ, ಮಾನ, ಸಮ್ಮಾನ, ಭಕ್ತಿ, ನಿಮ್ಮವರು ನಿಮ್ಮನ್ನು ಆಧರಿಸ್ತಕ್ಕಂಥದ್ದು, ಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂತಹ ಯೋಗಗಳು, ಇದೆಲ್ಲವೂ ಕೂಡ ಹೇಳಬೇಕು. ಒಂದೊಂದು ರಾಶಿಗೆ ಇರ್ತಕ್ಕಂಥ ಒಂದೊಂದು ಗ್ರಹಕ್ಕೆ 12 ಭಾವದಿಂದ ಹೇಳಬೇಕಂತಂದ್ರೆ ನಮಗೆ 1 ಗಂಟೆ ಬೇಕು ಒಂದು ರಾಶಿಯನ್ನು ಅಷ್ಟಿದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಆಯಿತಾ. ಆದರೆ ವಿಶೇಷವನ್ನು ಮಾತ್ರ ಹೇಳಿದಂಥ ಧನುರ್ ರಾಶಿಗೆ ಬಹಳ ಒಳ್ಳೆಯ ಇದು ವರ್ಷವೂ ಇದೆ. ರಾಘವೇಂದ್ರ ಸ್ವಾಮಿಗಳ ಮತ್ತು ನಿಮ್ಮ ಕುಲಗುರುಗಳ ಸೇವೆಯನ್ನು ದರ್ಶನಾದಿಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮಕರ ರಾಶಿಗೆ ಜನ್ಮ ಶನಿ ಪರಿಹಾರ ಆಗಿಲ್ಲ. ಆದರೆ ಮಕರಕ್ಕೆ ಸೂರ್ಯನು ಬಂದಾಗ ಅನೇಕರಿಗೆ ಆರೋಗ್ಯದಲ್ಲಿ ಬೆಟರ್ ಆಗಿರೋದನ್ನು ನನ್ನ ಅನುಭವದಲ್ಲಿ ನೋಡಿದ್ದೇನೆ. ಏನೇನೋ ಪೀಡೆ ಇರ್ತದೆ ಶಾರೀರಿಕದ್ದು. ಆ ಮಕರದಲ್ಲಿ ರವಿ ಇದ್ದಾಗ ಅನೇಕವಾಗಿರ್ತಕ್ಕಂಥ ಜನರಿಗೆ
ಒಂದು ಆರೋಗ್ಯದಲ್ಲಿ ಸುಧಾರಣೆ, ಅನಾರೋಗ್ಯದಲ್ಲಿರೋರು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಾರೆ. ವ್ಯಾವಹಾರಿಕವಾಗಿ ಕೂಡ ಅಂದರೆ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಸು, ದೇಶ ವಿದೇಶಗಳಲ್ಲಿ, ತಂತ್ರಜ್ಞಾನದಲ್ಲಿ, IT ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ ಇಂಥವ್ರಿಗೆಲ್ಲ ಒಂದು ಸ್ವಲ್ಪ ಬದಲಾವಣೆಗಳು ಬರ್ತದೆ. ಕೆಲವೊಂದು ಒಳ್ಳೆಯ ಅವಕಾಶಗಳು ಕೂಡ ತೆರೀತಕ್ಕಂತಹ ಸಾಧ್ಯತೆ ಈ ಮಕರ ಸಂಕ್ರಾಂತಿಯಿಂದ ಮುಂದೆ ಪಡಿತೀರಿ. ಅಂದರೆ ಸಂಕ್ರಾಂತಿಗೆ ಬರಲಿಲ್ಲ ಅವ್ರೇನೋ ಹೇಳಿದ್ರು ಅಂತ ಬೈಕೋಬೇಡಿ. ಯು ಹ್ಯಾವ್ ಟು ವೆಯ್ಟ್. ಇನ್ನೂ ಶಿವರಾತ್ರಿ ಕಳಿಬೇಕು, ಆಮೇಲೆ ಯುಗಾದಿ ಬರಬೇಕು. ಇದೆಲ್ಲ ಸೂಚನೆ ಕೊಡ್ತಾ ಇರೋದು. ಅವ್ರು ಹೇಳಿದ್ರು ಸುಮ್ಮನೆ ನಾವೇನೋ ಕೇಳಿದ್ವಿ ಅಂತಂತ ಅಲ್ಲ, ಸೂಚನೆ ಕೊಡ್ತಾ ಇರೋದನ್ನು ನೆನಪಲ್ಲಿ ಇಟ್ಟುಕೊಳ್ಳಿ. ಇನ್ನು ಮಕರ ರಾಶಿ ಆಯ್ತು. ಇನ್ನು ಕುಂಭರಾಶಿ, ಕುಂಭ ಮತ್ತು ಮೀನ ನೋಡೋಣ. ಅದಕ್ಕಿಂತ ಮೊದಲೊಬ್ರು ಕಾಲರ್ ಇದ್ದಾರೆ. ಕೊಡಿ. ಎಸ್, ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್. ಧನ್ಯವಾದಗಳು. ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ಏನ್ ಕೇಳಬೇಕಿತ್ತು ಹಬ್ಬದ ಬಗ್ಗೆ ಪ್ರಶ್ನೆ? ಅದೇ ಗುರುಗಳೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಶುಭಾಶಯಗಳು, ಬಹಳ ಧನ್ಯವಾದ. ಹೇಳಪ್ಪ ಗುರುಗಳೇ, ನಮ್ದು ಸಿಂಹ ರಾಶಿ ಮಗ ನಕ್ಷತ್ರ ಬರುತ್ತೆ. ಹುಡುಗಿ ಹುಡುಕ್ತಾ ಇದೀವಿ ಗುರುಗಳೇ, ಎಲ್ಲಿ ಸಟ್ಟೆ ಆಗ್ತಾ ಇಲ್ಲ ಗುರುಗಳೇ. ಸಂಕ್ರಾಂತಿ ಹಬ್ಬ ಇದು, ಹಬ್ಬದ ವಿಶೇಷ ಕಾರ್ಯಕ್ರಮ. ಹಬ್ಬದ ಬಗ್ಗೆ ಪ್ರಶ್ನೆ ಕೇಳಿ ಅಂದ್ರೆ ನೀವು ಈಗ ಮದುವೆ ಆದ್ರೆ ಹಬ್ಬ ಮಾಡ್ಬೋದು ಅಲ್ವಾ? ಸೊ ಅವಾಗ ಹಬ್ಬದ ಬಗ್ಗೆ ಕೇಳಬೇಕು ಅಂತಂತ ಮೂಡಾಗುತ್ತೆ. ಮದುವೆನೇ ಇಲ್ದಿದ್ರೆ ಹಬ್ಬ ಕಟ್ಕೊಂಡು ಏನು ಮಾಡಬೇಕು ಅಂತ ಅವ್ರ ಯೋಚನೆ ಆಗಲಿ. ಮಗ ಎಷ್ಟು ವಯಸ್ಸು ನಿಮಗೆ? ಈಗ 29-30 ನಡೀತಾವ ಗುರುಗಳೇ. ಸರಿ. ಮಗ ಈಗ ಸಿಂಹರಾಶಿಗೆ ಹೇಳಿದೆ, ಬಹಳ ಒಳ್ಳೆಯ ಬದಲಾವಣೆ ಆಗ್ತಕ್ಕಂತಹ ವರ್ಷ. ಈಗ ಈ ವರ್ಷವೂ ಮುಂದಿನ ವರ್ಷವೂ ಕೂಡ ಒಳ್ಳೆಯ ಗುರುಬಲ ಇರತಕ್ಕಂತಹ ವರ್ಷ ಸಿಂಹರಾಶಿಗೆ. ನೀವು ಔದ್ಯೋಗಿಕವಾಗಿಯೂ ಒಳ್ಳೆಯದಾಗ್ತದೆ. ಮತ್ತು ನಾನು ಆಗಲೇ ಹೇಳಿದಂತೆ ಪುರುಷರಿಗೆ ಅಂದರೆ ಗಂಡು ಮಕ್ಕಳಿಗೆ ಸಪ್ತಮೇಶನಾಗಲಿ, ಶುಕ್ರನಾಗಲಿ, ಕುಜನಾಗಲಿ ಏನಾದರೂ ಬಾಧೆಗಳು ಉಂಟಾ ಅಂತಂತ ಒಮ್ಮೆ ಜಾತಕವನ್ನು ವಿಮರ್ಶೆ ಮಾಡಿಸ್ಕೊಳ್ಳಿ. ಅದಕ್ಕೆ ತಕ್ಕಂಥ ಪರಿಹಾರ ಮಾಡಿಕೊಂಡು ಮದುವೆನೂ ಆಗ್ತದೆ, ಅಲ್ಲಿ ಸಂಸಾರವೂ ಆಗ್ತದೆ. ಧನ್ಯವಾದಗಳು ಮಂಜುನಾಥ್ ಅವರೇ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನಿಮಗೆ. ಹಬ್ಬಕ್ಕೆ ಇದಕ್ಕಿಂತ ಖುಷಿ ಮದುವೆ ಆದ್ರೆ ತಾನೇ ಹಬ್ಬ ಮಾಡೋದು. ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೀನಿ, ಹಬ್ಬದ ಕುರಿತಾದಂತ ಪ್ರಶ್ನೆ ಇರ್ಲಿ ಅಂತ. ಸಮಾಧಾನ ಹೇಳ್ಬೇಕಲ್ಲ ಪಾಪ. ಇನ್ನು ನಾನು ಕೇಳಬೇಕು ಅಂತಿದ್ದೆ, ಈಗ ಸೂರ್ಯ ಮಕರ ಪ್ರವೇಶ ಅಂತ ಹೇಳೋದು ಈಗ ನಮ್ಮಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಅಂತ ನೀವು ಹೇಳ್ತಾ ಇದ್ರಿ. ರಾಶಿಗೆ ಅನುಗುಣವಾಗಿ ಏನೇನು ಬದಲಾವಣೆಗಳಾಗತ್ತೆ ಅಂತ. ಈಗ ನಾವು ಪ್ರಕೃತಿ ಮೇಲೂ ಬದಲಾವಣೆಗಳು, ಪರಿಣಾಮಗಳಿರುತ್ತೆ, ರಾಜಕೀಯವಾಗೂ ಇರುತ್ತೆ. ಈಗ ಸದ್ಯಕ್ಕೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಲೋಕಸಭೆ ಎಲೆಕ್ಷನ್, ಹೌದು, ಲೋಕಸಭೆ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಅಂತೂ ಕೇಳಲೇಬೇಕು, ರಾಜಕೀಯವಾಗಿ ಯಾವ ರೀತಿಯಾದಂತಹ ಪರಿಣಾಮ ಇರುತ್ತೆ? ಈ ಭಚಕ್ರದಲ್ಲಿ ಮೇಷರಾಶಿಯು ರಾಜರಾಶಿ, ಅಗ್ನಿರಾಶಿಯಲ್ಲಿ ಗುರುವು ಇರುವುದು ನಾನು ಆಗಲೇ 3-4 ಕಾರ್ಯಕ್ರಮದಲ್ಲಿ ನಿಮ್ಮಲ್ಲೇ ಹೇಳಿದ್ದೀನಿ. ಈ ತಿಂಗಳಿಂದ ಗುರುವು ಅತ್ಯಂತ ಬಲಿಷ್ಠನಾಗಿ ಸಂಚಾರ ಮಾಡ್ತಕ್ಕಂತಹ ತಿಂಗಳುಗಳಲ್ಲಿದ್ದೇವೆ. ಸೊ ಗುರುವಿನ ಕೇಂದ್ರದಲ್ಲಿ ರವಿಯು ಸಂಚಾರ ಮಾಡ್ತಾ ಮುಂದೆ ಹಾಗೆಯೇ ಏಪ್ರಿಲ್ನಲ್ಲಿ ಗುರುವನ್ನು ಬೆರೆತು ಮುಂದೆ ಹೋಗ್ತಕ್ಕಂತಹ ವರ್ಷದಲ್ಲಿದ್ದೇವೆ. ಅಂದರೆ 2 ಕೇಂದ್ರನಾಥರು ಮೇಷದಲ್ಲಿ ಮತ್ತು ಇರ್ತಕ್ಕಂತಹ ಮಕರದಲ್ಲಿರ್ತಕ್ಕಂಥ ರವಿಯು ಕ್ರಮವಾಗಿ ಒಬ್ಬರನ್ನೊಬ್ಬರು ಕೇಂದ್ರಕ್ಕೆ ಹೋಗ್ತಕ್ಕಂಥದ್ದು. ಇದು ಪ್ಯೂರ್ಲಿ ರಾಜಕೀಯ ವರ್ಷವೇ. ಸಾಲದ್ದಕ್ಕೆ ಏಕಾದಶದಲ್ಲಿ ಶನಿ ತನ್ನ ಸ್ವಕ್ಷೇತ್ರದಲ್ಲಿ, ಕುಂಭರಾಶಿಯ ಶನಿ ಬಹಳ ಒಳ್ಳೆಯ ಫಲವನ್ನು ಕೊಡ್ತಾನೆ. ಅದಕ್ಕೆ ಶ್ರೀರಾಮ ಮಂದಿರ ಆಗ್ತಾ ಇರ್ತಕ್ಕಂಥದ್ದು ಮುಂದಿನ ವರ್ಷ ಆಗ್ಬೋದಾಗಿತ್ತಲ್ಲ, ಅಥವಾ 4 ತಿಂಗಳ ಮುಂಚೆ ಆಗ್ಬೋದಾಗಿತ್ತಲ್ಲ, ಯಾಕೆ 24ರಲ್ಲೇ ಆಗ್ತಾ ಇದೆ? ಇದೆಲ್ಲಕ್ಕೂ ಕೂಡ ಶನಿಯ ಕುಂಭರಾಶಿಯ ಶನಿ ಬಹಳ ಒಳ್ಳೆಯ ಫಲವನ್ನು ಕೊಡ್ತಾನೆ. ಪ್ರಾಚೀನವಾಗಿರ್ತಕ್ಕಂತಹ ಕರ್ಮದ ಏಳಿಗೆಗಳನ್ನು ಕೊಡ್ತಕ್ಕಂತಹ ರಾಶಿ ಕುಂಭರಾಶಿ. ಅದಕ್ಕೆ ಕುಂಭ ಅಂದ್ರೆ ಒಳಗಡೆ ಇರೋದು ಅಂತ, ಆಯ್ತಾ, ಗುಪ್ತವಾಗಿರ್ತಕ್ಕಂಥದ್ದು ಅಂತ. ಇದೆಲ್ಲವೂ ಗುಪ್ತವಾಗಿರ್ತಕ್ಕಂಥದ್ದು. ರಾಮ ಮಂದಿರ, ಅದಕ್ಕೆ ಇರ್ತಕ್ಕಂಥ ಸಮಸ್ಯೆಗಳು, ಇದೆಲ್ಲವೂ ಅದಕ್ಕೆ ಫಲವು ಬರ್ತಕ್ಕಂಥದ್ದು. ಅದು ರಾಜರ ವಿಷಯವೇ. ರಾಮನೂ ರಾಜನ ವಿಷಯಕನೇ, ರಾಜರ ರಾಜ ರಾಮ. ಹಾಗಾಗಿ ಅವನನ್ನು ಲೋಕದಲ್ಲಿ ಪ್ರಸಿದ್ಧಿಯನ್ನು ತರತಕ್ಕಂಥದ್ದು. ಇದೆಲ್ಲವೂ ಕೂಡ ಏಕಾದಶದ ಶನಿಯ ಒಂದು ವಿಷಯದಲ್ಲಿ ಆಗ್ತದೆ. ಮತ್ತು ನಮ್ಮ ದೇಶಕ್ಕೆ ಈ ವರ್ಷವು ಇವಾಗ ಏನು ನಾವು ಪರಿಶ್ರಮವನ್ನು ಹಾಕಿದ್ದಾರೆ ರಾಜ್ಯ ಸರ್ಕಾರಗಳಾಗಲಿ ಅಥವಾ
ನರೇಂದ್ರ ಮೋದಿ ಅವರ ಸರ್ಕಾರವಾಗಲಿ ಅದು ಇನ್ನೂ 2 ಗುಣ 3 ಗುಣ ಹೆಚ್ಚು ಆಗ್ತಕ್ಕಂತಹ ಒಂದು ವರ್ಷ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ಯಾಕಂದರೆ ಯಾವುದೇ ಗ್ರಹರ ಅವಯೋಗ ಇಲ್ಲ. ಹೋದ ವರ್ಷ ಇತ್ತು ಗುರುವನ್ನು ರಾಹು ಬೆರಿತಕ್ಕಂಥದ್ದು, ಈ ಕುಜನು ಎರಡೆರಡು ಸತಿ ವಕ್ರಿ ಆಗ್ತಕ್ಕಂಥ, ಶನಿಯು ಎರಡೆರಡು ಸತಿ ವಕ್ರಿ ಆಗ್ತಕ್ಕಂಥದ್ದು, ಇದೆಲ್ಲ ಬಹಳ ಎಡವಟ್ಟು ಇದ್ದ ವರ್ಷ ಕಳೆದು ಬಂದಿದ್ದೀವಿ. ನಾನು ಅದನ್ನೇ ವರ್ಷ ಎಲ್ಲ ಹೇಳೋದ್ರಿಂದ ನಮಗೆ ನೆನಪಿರುತ್ತೆ, ಜನ ಕೇಳಿಕೊಂಡು ಬಿಟ್ಟುಬಿಟ್ಟಿರ್ತಾರೆ. ಸೊ ಅಂತಹ ಕೆಲವೊಂದು ಅವಯೋಗಗಳು ಇಲ್ಲ ಈ ವರ್ಷವು. ಹಾಗಾಗಿ ರಾಜಕೀಯವಾಗಿ ಇದು ಈಗ ಇರತಕ್ಕಂತಹ ಸ್ಥಿತಿಗತಿಗಳಿಗಿಂತ ಇನ್ನೂ 2-3 ಪಾಲು ಒಳ್ಳೆಯ ಸ್ಥಿತಿಗೆ ತಗೊಂಡು ಹೋಗ್ತಕ್ಕಂತಹ ವರ್ಷ ಇದೆ. ಈ ಒಂದು 2-2.5 ತಿಂಗಳು ಈ ರವಿಯು ಶನಿಯನ್ನು ಬೆರಿತಕ್ಕಂಥದ್ದು ಮತ್ತು ಈ ಕುಜನು ಶನಿಯನ್ನು ಬೆರಿತಕ್ಕಂಥದ್ದು, ಅಂದರೆ ಥ್ರೂ ಯುಗಾದಿ ಇನ್ನೊಂದು 2 ತಿಂಗಳಿರಬಹುದು, 3 ತಿಂಗಳಿರಬಹುದು. ಈ ಒಂದು ಸಮಯದಲ್ಲಿ ಏನಾಗ್ತದೆ, ಕೆಲವೊಂದು ರಾಜಕೀಯ ನಿರ್ಣಯಗಳನ್ನು ತುಂಬ ಕಠಿಣವಾಗಿರ್ತಕ್ಕಂಥ ನಿಲುವುಗಳನ್ನು ತಗೊಳ್ಳಿಕ್ಕೆ ಆಗಲ್ಲ ಈ ಒಂದು 3 ಮಂತ್ಸಲ್ಲಿ, ಆಯಿತಾ. ಹಾಗಾಗಿ ಅವರು ಸ್ವಲ್ಪ ಹಾವು ಏಣಿ ಆಟ ಆಡ್ತಾರೆ. ರಾಜ್ಯ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಅಥವಾ ಬೈಡನ್ ಸರ್ಕಾರ, ಅಮೆರಿಕ ಸರ್ಕಾರ ಇರಬಹುದು, ಯಾರಿಗೂ ಕೂಡ ಡೇರ್ ಆಗಿ ಈ ನೆಕ್ಸ್ಟ್ 3 ಮಂತ್ಸ್ ಕೆಲವೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ನ ತಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಬಲ ಶನಿಯ ಕೇಂದ್ರವನ್ನು ದಾಟಿ ಹೋಗಬೇಕು, ರವಿ ಮತ್ತು ಕುಜರು ವಿಶೇಷವಾಗಿ. ಸೊ ಅದು ಆಗೋದು ಇನ್ನು 2 ತಿಂಗಳು 3 ತಿಂಗಳು ಹಿಡಿತದೆ. ಸೊ ಅದರ್ವೈಸ್ ರಾಜರಿಗೆ ಇರ್ತಕ್ಕಂತಹ ಒಂದು ಅಶಕ್ತಿ ಶಕ್ತಿಯಾಗಿ ಬದಲಾವಣೆ ಆಗುತ್ತೆ. ಈಗ ಇನ್ನೂ ಅಶಕ್ತದಲ್ಲಿದ್ದಾರೆ. ಬುಧನ ವರ್ಷವೂ ಆದ್ರಿಂದ ಅವನೊಂಥರ ಏನು ಎಲ್ಲರನ್ನೂ ಸರಿಯಾಗಿ ತಗೊಂಡು ಹೋಗ್ತಕ್ಕಂತಹ ಒಂದು ರಾಜನ ವರ್ಷ ಇದು. ಹಾಗಾಗಿ ಈ 2-3 ತಿಂಗಳು ಕಳೆದ ನಂತರ ರಾಜರಿಗೆ ಒಂದು ಬೇಕಾಗಿರ್ತಕ್ಕಂತಹ ಅಶಕ್ತಿಯು ನಿವಾರಣೆಯಾಗಿ ಅವರು ಶಕ್ತಿವಂತರಾಗ್ತಾರೆ. ಯುದ್ಧ ಯಾಕೆ ಆಗ್ತಾ ಇರೋ ನೀವು ಕೇಳ್ಬೋದು. ಹಾಗೆ ಏನು ಎಲ್ಲ ಬೇಕಾದಷ್ಟು ಹೋರಾಡ್ತಾ ಇದ್ದಾರೆ ಅಂತಂತ. ಯುದ್ಧ ಯಾಕೆ ಆಗ್ತಾ ಇರೋದು? ಅಶಕ್ತಿಯಿಂದ ಯುದ್ಧ ಆಗೋದು. ಶಕ್ತಿಯಿಂದ ಯುದ್ಧ ಅಂತ ನಮಗೆ ಕಾಣ್ತದೆ. ದೇ ಆರ್ ಆಲ್ ವೀಕ್ ಫಾರ್ ವೇರಿಯಸ್ ರೀಸನ್ಸ್. ಆ ವೀಕ್ನೆಸ್ ಹೋಗಬೇಕು. ಆ ವೀಕ್ನೆಸ್ಸಿನ ಫ್ರಸ್ಟ್ರೇಷನ್ ಯಾರ ಮೇಲೆ ಹಾಕಬೇಕು? ಯುದ್ಧದ ಮೇಲೆ ಹಾಕಬೇಕು. ಸೈಕಾಲಜಿ ಇದು. ಯಾವಾಗ ರಾಜನಿಗೆ ಗೊತ್ತಾಗ್ತಾ ಇದೆಯಾ, ಯಾವಾಗ ರಾಜನಿಗೆ ತನ್ನ ಸಹಜವಾಗಿರ್ತಕ್ಕಂಥ ಶಕ್ತಿ ಬರ್ತದೆ, ಆಗ ಅವನು ಯುದ್ಧ ಮಾಡಲಿಕ್ಕೆ ಹೋಗಲ್ಲ, ಅವನು ಅಭಿವೃದ್ಧಿ ಕಡೆ ಹೋಗ್ತಾನೆ. ಆಯ್ತಾ? ಸೊ ಅದಕ್ಕೆ ಒಂದು ಲಿಂಕ್ ಮಾಡ್ಕೊಳ್ಳಿ ಅಂತಂತ ಹೇಳಿದ್ದೆ ನಾನು. ಇನ್ನು ರಾಜಕೀಯದ ಮೇಲೆ ಆಗುವಂತಹ ಪರಿಣಾಮಗಳು. ಇನ್ನು ರಾಶಿ ಬಗ್ಗೆ ಹೋಗೋದಾದ್ರೆ ಕೊನೆ 2 ರಾಶಿ ಈಗ ಬಾಕಿ ಉಳಿದಿದೆ, ಕುಂಭರಾಶಿ ಮತ್ತು ಮೀನರಾಶಿ ಉಳಿದಿದೆ. ಕುಂಭರಾಶಿಗೆ ಜನ್ಮದ ಶನಿಯು ಅನೇಕರಿಗೆ ಒಳ್ಳೆಯದು ಮಾಡ್ತದೆ, ಅನೇಕರಿಗೆ ಬಹಳ ಸಮಸ್ಯೆ ಉಂಟು ಮಾಡ್ತದೆ. ವೃದ್ಧರಿಗೆ ಪೀಡೆ, ಆಯಿತಾ, ಮತ್ತು ರೋಗಿಗಳಿಗೆ ಇನ್ನೂ ಹೆಚ್ಚು ಸಮಸ್ಯೆ ಆಗ್ತದೆ. ಅದರ್ವೈಸ್ ಚೆನ್ನಾಗಿದೆ. ಕೆಲಸ ಕಾರ್ಯದಲ್ಲಿರ್ತಕ್ಕಂಥವರಿಗೆ ಒತ್ತಡಗಳು ಜಾಸ್ತಿ, ಕೌಟುಂಬಿಕ ಅಲ್ಲ ಔದ್ಯೋಗಿಕವಾಗಿರ್ತಕ್ಕಂಥ ಒತ್ತಡಗಳು ಜಾಸ್ತಿ ಆಗ್ತದೆ. ಅದರಿಂದ ಸ್ವಲ್ಪ ಏನು ಪ್ರೆಷರ್ ಬಿಲ್ಡಪ್ ಆಗೋದು, ಅದರಿಂದ ಏನಾದರೂ ಮನಸ್ತಾಪಗಳಾಗೋದು, ಈ ರೀತಿಯ ಪರಿಣಾಮಗಳು ಈ ಸದ್ಯ ಮಕರದ ಮತ್ತು ಕುಂಭದ ರವಿಯವರೆಗೂ ಮಾತ್ರ. ಇನ್ನು 2 ತಿಂಗಳು ಸ್ವಲ್ಪ ಒತ್ತಡ ಇರ್ತದೆ. ಇಟ್ ಕ್ಯಾನ್ ಗೋ ಹಿಯರ್ ಆ್ಯಂಡ್ ದೇರ್. ಅದನ್ನು ನೀವು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ನೆನಪಿಟ್ಕೊಂಡ್ರೆ, ಅವ್ರು ಕೆಶಪ್ ಅವ್ರು ಹೇಳಿದ್ದಾರೆ ನಾನು ಸ್ವಲ್ಪ ಸೈಲೆಂಟಾಗಿ ಇದ್ಬಿಟ್ರೆ ಒಳ್ಳೇದು ಇವಾಗ ಅಂತ ಅಂದ್ಕೊಂಡ್ರೆ ಭಾಳಷ್ಟು ಒಳ್ಳೆಯ ವರ್ಷ ಇದು ಅವರಿಗೆ. ಗುರುಬಲವೂ ಬರ್ತದೆ. ಚತುರ್ಥದಲ್ಲಿ ಗುರು ಬಂದಾಗ ಇನ್ನೂ ಒಳ್ಳೆಯ ಏಳಿಗೆಯನ್ನು ಕುಂಭರಾಶಿಯವರು ಪಡಿಬಹುದು, ಡೆಸ್ಪೈಟ್ ಆಫ್ ಜನ್ಮಶನಿ. ಜನ್ಮಶನಿ ಪಾಡಿಗೆ ಅದು ಇರಲಿ, ಇದರೇ ಶುಭ ಯೋಗಗಳು ಅವರಿಗೆ ಬದಲಾಗ್ತಕ್ಕಂಥ ವರ್ಷವು ಅಂತಾನು ಇದನ್ನು ತಿಳ್ಕೊಳ್ಬೇಕು. ಅವರು ಆಂಜನೇಯ ಸ್ವಾಮಿಯನ್ನು, ಸೀತಾರಾಮರ ದರ್ಶನವನ್ನು, ಆಂಜನೇಯ ಸ್ವಾಮಿಯ ಒಂದು ಭಕ್ತಿಯ ಪ್ರಾರ್ಥನೆಯನ್ನು, ಸೇವೆಯನ್ನು ಯಥಾಶಕ್ತಿ ಮಾಡ್ಕೊಳ್ತಾ ಹೋಗೋದು ಬಹಳ ಒಳ್ಳೆಯದು. ದ್ವಿತೀಯದಲ್ಲಿ ರಾಹು ಬೇರೆ ಇದ್ದಾನೆ, ಅವನು ಅನುಕೂಲವಾಗ್ತಾನೆ. ಆಂಜನೇಯ ಸ್ವಾಮಿಯ ಒಂದು ತತ್ವವನ್ನು ಚೆನ್ನಾಗಿ ಹಿಡ್ಕೊಂಡ್ರೆ ಭಕ್ತಿಯಲ್ಲಿ
ಶನಿಯ ಬಾಧೆಯೂ ಹೋಗ್ತದೆ, ರಾಹುವಿನ ಬಾಧೆಯೂ ಹೋಗ್ತದೆ. ಒಂದು ಇದಕ್ಕೆ ಎರಡೆರಡು ಸಮಸ್ಯೆ. ಈ ಪ್ರಪಂಚಕ್ಕೆ ಇರೋದು ಒಂದು ಶನಿ ಬಾಧೆ, ಒಂದು ರಾಹು ಬಾಧೆ. ಇವರಿಬ್ಬರನ್ನು ಪರಿಹಾರ ಮಾಡಿಬಿಟ್ರೆ ನಾವೇ ಕಿಂಗ್. ಆಯ್ತಾ? ಅದಕ್ಕೆ ಇದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಗಣಪತಿ ದೇವರಿಗೆ ಸಾಧ್ಯ, ಇನ್ನೊಂದು ಆಂಜನೇಯ ದೇವರಿಗೆ ಸಾಧ್ಯ. ಪರಮಾತ್ಮನನ್ನು ನಾವು ಯೋಗ್ಯತೆ ಇಲ್ಲ ಕಲಿಯುಗದಲ್ಲಿ ಯಾರು ಪೂಜೆ ಮಾಡಲಿಕ್ಕೆ. ಇದೆಲ್ಲ ಭಾಗವತದಲ್ಲಿ ಹೇಳಿರೋದು, ನಾನು ಸುಮ್ಮನೆ ಹೇಳ್ತಾ ಇದ್ದೇನೆ. ನಾವು ದೇವರನ್ನು ಪೂಜೆ ಮಾಡಲಿಕ್ಕೆ ಆಗಲ್ರಿ, ನಮಗೆ ಆ ಯೋಗ್ಯತೆ ಇಲ್ಲ. ಹಾಗಾಗಿ ಭಗವಂತನು ಹನುಮತ್ ದೇವರನ್ನು ಕೊಟ್ಟಿದ್ದಾನೆ, ಗಣಪತಿ ದೇವರನ್ನು ಕೊಟ್ಟಿದ್ದಾನೆ. ಆಯ್ತಾ? ಈ ಹನುಮತ್ ದೇವರನ್ನು ಚೆನ್ನಾಗಿ ನೀವು ಸೇವೆಯನ್ನು ಮಾಡಿದರೆ ರಾಹುವಿನ ಬಾಧೆಯೂ ಹೋಗ್ತದೆ, ಶನಿಯ ಬಾಧೆಯೂ ಹೋಗ್ತದೆ. ಗ್ರಹ ಪೀಡಾ ವ್ಯಪೋಹತಿ ಹನುಮಾನ್ ಅಂತ. ಯಾವುದೇ ಗ್ರಹ ಪೀಡೆಯು ನಮಗೆ ಬರದೇ ಇರತಕ್ಕಂತಹ ಒಂದು ಬರ್ತದೆ. ಮೀನರಾಶಿಗೆ ಜನ್ಮದಲ್ಲಿ ರಾಹು, ದ್ವಿತೀಯದಲ್ಲಿ ಗುರುವಿನ ಅನುಕೂಲ ಇದ್ದೇ ಇದೆ. ಈಗ ಸದ್ಯಕ್ಕೆ ಮಕರದಲ್ಲಿ ಏಕಾದಶದಲ್ಲಿ ಇರುವುದರ ಒಂದು ಆರಂಭ ಈ ಜನವರಿ ಆಗ್ತಕ್ಕಂಥದ್ದು. ಈಗ ಆಲ್ರೆಡಿ ಅನೇಕ ಒಳ್ಳೆಯ ಫಲಗಳನ್ನು ಅವರು ಪಡೆದಿರ್ತಾರೆ. ಯಾಕಂದರೆ 10ನೇ ಮನೆಯಲ್ಲಿ ರವಿ ಇಷ್ಟಗತ ಧನುರಾಶಿಯಲ್ಲಿ. ಹಾಗಾಗಿ ಅವ್ರಿಗೆ ಆಲ್ರೆಡಿ ಇನ್ನೂ ಒಂದು ತಿಂಗಳು ಅವರಿಗೆ ಏಕಾದಶದಲ್ಲಿ ರವಿಯ ಸಂಚಾರ. ಕೆಲವೊಂದು ಸಂಚಾರದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಯಾಕಂದರೆ ಈ ರವಿಯು ಹೋಗ್ತಾ ಹೋಗ್ತಾ ಶನಿಯನ್ನು ಮುಚ್ತಾನೆ. ಹಾಗಾಗಿ ಅವರು ಸ್ವಲ್ಪ ಓಡಾಟದಲ್ಲಿ ಏನಾದರೂ ಆ ಕಡೆ ಈ ಕಡೆ ವ್ಯತ್ಯಾಸ ಆಗದೇ ಇರುವಂತೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇವರಿಗೆ ಸುಬ್ರಹ್ಮಣ್ಯ ದೇವರ ಒಂದು ತುಪ್ಪದ ಸೇವೆ, ತುಪ್ಪದ ಅಭಿಷೇಕ ಸೇವೆ ಸುಬ್ರಹ್ಮಣ್ಯ ದೇವರಿಗೆ ಆಗಾಗ ಮೀನರಾಶಿಯವರು ಮಾಡಿಸಿಕೊಂಡು ಮುಂದೆ ಹೋದ್ರೆ ಬಹಳ ಒಳ್ಳೆಯದು ಈ ವರ್ಷ. ಎಸ್, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ ಹರೀಶ್ ಕಶ್ಯಪ್ ಅವರೇ. ಹಬ್ಬದ ಆಚರಣೆ, ಅದರ ಸಂಭ್ರಮ, ಅದರ ಹಿಂದಿನ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ, ಜೊತೆಗೆ ರಾಶಿ ಫಲ ಮಾಡಿದಿರಿ. ಹೌದು, ಕುತೂಹಲದಿಂದ ಜನ ಕೂಡ ಕಾಯ್ತಾ ಇದ್ರು. ತನ್ನ ರಾಶಿ ಬಗ್ಗೆ ತಿಳ್ಕೋಬೇಕು, ಏನೇನು ಬದಲಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಹರೀಶ್ ಕಶ್ಯಪ್. ಸುಖೀನೋ ಭವಂತು. ಎಸ್ ವೀಕ್ಷಕರೇ, ಇದು ಹಬ್ಬದ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ. ಸಂಕ್ರಾಂತಿಯಲ್ಲಿ ಸೂರ್ಯ ಮಕರ ರಾಶಿ ಪ್ರವೇಶ ಮಾಡ್ತಾ ಇರೋದು ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಬದಲಾವಣೆಯನ್ನ ತರ್ತಾನೆ, ಪರಿಣಾಮ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದ ಮುಖಾಂತರ ಹರೀಶ್ ಕಶ್ಯಪ್ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.